ದಿನ ಬೆಳಗೋ ಆ ಸೂರ್ಯನ ಆರಂಭದ ಹೆಜ್ಜೆಯಲಿ. ಒಳ್ಳೆ ಚೈತ್ರ ಮಾಸ ಇತ್ತು. ಈ ಚೈತ್ರ ಮಾಸದಲ್ಲಿ ಹೊಸ ಚಿಗುರಕ್ಕೆ ಶುರು ಆಗುತ್ತೆ. ಹೊಸ ಭರವಸೆ, ಹೊಸ ಕಲರು, ಹೊಸ ಕದರು ಜೀವನಕ್ಕೆ ಬರುತ್ತೆ. ಇನ್ನೇನು ಕೆಲವೇ ದಿನದಲ್ಲಿ ಯುಗಾದಿ ಬರುತ್ತೆ. ಹಾಗಾಗಿ ಅದನ್ನು ಹೊಸ ವರ್ಷದ ಹಬ್ಬ ಅಂತ ಕರೀತಾರೆ. ಬೇವು ನೋಡೋದು, ಮಾವು ನೋಡೋದು, ಹಾಗೆ ಚಿಗುರು ನೋಡೋದೇ ಒಂದು ಆನಂದ ರೀ. ಹಾಗೆ ಚಿತ್ರರಂಗದಲ್ಲಿ ಇವಾಗ ಹೊಸ ಚಿಗುರಿನ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ. ಯಾರಪ್ಪ ಗೆಲ್ಬೋದು, ಯಾರಪ್ಪ ಬರ್ಬೋದು, ಎಲ್ಲಿಂದ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ನನಗೆ ಎದ್ದು ನೋಡ್ತಾ ಇದ್ದೀನಿ. ನೋಡೋಣ, ಈ ರೋಡಲ್ಲಿ ಹೋಗ್ಬೇಕಾದ್ರೆ ಸಿಗ್ಬೋದೇನೋ. ಹಾಂ, ನೋಡೋಕ್ಕೂ ಸಖತ್ತಾಗಿದೆ ಏರಿಯಾ. ಏನು ಕತೆ? ಇದ್ಯಾರು ಹೀರೋ ಥರ ಬರ್ತಾರಲ್ಲ, ಯಾರಿದು? ಸರ್, ಕ್ಯಾಮ್ರಾ ಇದೆ ಸರ್ ಅಲ್ಲಿ. ಇಲ್ಲ, ಕ್ಯಾಮ್ರಾದಲ್ಲಿ ಕಾಣಬೇಕಂತನೇ ಇಲ್ಲಿ ಬಂದಿದ್ದೀವಿ ನಾವು. ಎಸ್, ಈ ಬಿಲ್ಡಪ್ಪು, ಈ ನಾಟಕೀಯ ಬಿಲ್ಡಪ್ ಏನಕ್ಕೆ ಕೊಟ್ಟಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ನಮ್ಮ ಜೊತೆಗೆ ಗಿಣಿರಾಮ. ಇಷ್ಟು ತನಕ ಈ ಚಿಗುರಿನಲ್ಲಿ ಏನಾದರೂ ಗಿಣಿ ಕಾಣಂತ ಅಂತಲೂ ಹುಡುಕ್ತೆ ನಾನು. ಗಿಣಿ ರಾಮನೇ ಇರಬೇಕಾದ್ರೆ ಗಿಣಿ ಕಾಣದೇ ಇರುತ್ತಾ? ಲವ್ಲಿ ಸರ್, ಒಳ್ಳೆ ಮೈಕ್ ಹಾಕ್ಬಿಡಂತ ತಡ್ರಿ. ಹಾಗೆ ಸರ್, ಹಾಕಿ. ಮನ್ಸಿನ ಮಾತು ಕೇಳಿಸ್ಬೇಕು. ಕರೆಕ್ಟ್, ಆಚೆ ಗೊತ್ತಾಗಬೇಕಲ್ಲ. ಕರೆಕ್ಟ್. ಗಿಣಿರಾಮ ಗಿಣಿರಾಮ. ಹಾರಿ, ನಾ ಯಾವತ್ತಿದ್ರೂ ನಿಮ್ಮ ಜೋಡಿನೇ ಇರ್ತೇನೆ. ಆತ್ಮೀಯ ಕನ್ನಡಿಗ, ಆತ್ಮೀಯ ಕನ್ನಡಿಗರೇ, ನಮ್ಮ ಜೊತೆಗೆ ನೀವೆಲ್ಲ ಇವ್ರನ್ನ ಮನೆ ಮಗನಾಗಿ ಸ್ವೀಕರಿಸಾಗಿದೆ. ಗಿಣಿರಾಮ ಸೀರಿಯಲ್ ಮೂಲಕ ಮನೆ ಮಗನಾಗಿ ಋತ್ವಿಕ್ ಅವರು, ನಮ್ಮ ದಾವಣಗೆರೆ ಪ್ರತಿಭೆ, ಬೆಣ್ಣೆ ದೋಸೆ ಹುಡುಗ ಇವರು. ಹಾಂ, ನಿಮ್ಮ ಮನಸ್ಸನ್ನು ಕದ್ದಾಗಿದೆ. ಈಗ ಇವ್ರ ಜೀವನದಲ್ಲಿ ಒಂದು ದೊಡ್ಡ ಕನಸಿತ್ತು. ನಾನು ಒಂದು ಒಳ್ಳೆ ಸಿನಿಮಾದ ಮೂಲಕ ನಾಯಕನಾಗಿ ನಿಲ್ಲಬೇಕು ಅಂತ ಹೇಳಿ ಗಿಫ್ಟ್ ಬಾಕ್ಸ್ ಸಿನಿಮಾದ ಮೂಲಕ ಬಂದರು. ಬಟ್ ಆದರೆ ಅದಕ್ಕಿಂತ ಮುಖ್ಯವಾಗಿ ಒಂದು ಪಂಚ್ ಹೊಡಿಬೇಕಲ್ವಾ? ಮಾರ್ನಮಿ ಸಿನಿಮಾದ ಮೂಲಕ ಬಂದಿದ್ದಾರೆ. ಚೇತು ಅನ್ನೋ ಪಾತ್ರ, ನೀವೇನಾದರೂ ಸಿನಿಮಾ ನೋಡಿದ್ರೆ ಚೇತು ಅನ್ನೋ ಪಾತ್ರ, ಗಿಣಿರಾಮ ಸೀರಿಯಲ್ನ ಆ ಕಲಾವಿದ ಚೇತುವಾಗಿ ನಿಮ್ಮ ಮನಸ್ಸಿಗೆ ಬರ್ತಾರೆ. ಆ ಲೆವೆಲಿಗೆ ಸಿನಿಮಾ ಮಾಡಿದ್ದಾರೆ. ಸರ್, ಶುಭಾಶಯಗಳು ನಿಮಗೆ. ಹೊಸ ಚಿಗುರು. ಎಸ್ ಸರ್. ಆ ಚಿಗುರು ನೀವು ಆಗಬೇಕು ಸರ್. ಆ ಚಿಗುರಿನ ಮೂಲಕ ಆ ಕಲರು, ಆ ಕದರು, ಆ ನೆರಳು ನೀವು ಆಗಬೇಕು. ನಿಮ್ಗೆ ಒಳ್ಳೇದಾಗಬೇಕು. ಹೆಂಗಿದೆ ಸರ್ ಲೈಫು? ಸೂಪರ್ ಆಗಿದೆ ಸರ್. ಅದ್ಭುತವಾಗಿದೆ. ನಿಮ್ಮದು ಇಂಟ್ರೊಡಕ್ಷನ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಈ ಹೊಸದು ಎಲ್ಲ ಬರಬೇಕು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಚಿಗುರೆಲ್ಲ ಕಾಣಿಸ್ತಾ ಇತ್ತಲ್ಲ. ಸೊ ಆ ಚಿಗುರು ನಮ್ಮಲ್ಲೂ ಕೂಡ ಅದು ಕಾಣಿಸ್ತದೆ ಅನ್ನೋ ಫೀಲಿಂಗ್ ನನಗೂ ಇದೆ. ಯಾಕೆಂತಂದರೆ ಎಲ್ಲರೂ ಒಂದು ಕನಸಿರುತ್ತಲ್ಲ, ಸ್ಮಾಲ್ ಸ್ಕ್ರೀನ್ ಆದಮೇಲೆ ಬಿಗ್ ಸ್ಕ್ರೀನ್ ಏನೋ ಒಂದು ಮಾಡ್ಕೊಂಬರಬೇಕು ಅಂತ. ಆ ಚಿಗುರು ಹಿಡ್ಕೊಂಡು ನಾನು ಇಲ್ಲಿಗೆ ಬಂದೆ. ಸೊ ಚಿಗುರು ಹೊಡಿತಾ ಇದೆ, ಆ ಫೀಲಿಂಗ್ ಕಾಣಿಸ್ತಾ ಇದೆ. ಲವ್ಲಿ ಸರ್. ಸರ್ ಸೀರಿಯಲ್ ನಟನಾಗೋದಕ್ಕೂ ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ. ಸುಮ್ಮನೆ ಏನಲ್ಲ, ಈ ಊರಿಗೆ ಬಂದು ನಿಂತ್ಕೊಂಡು ಒಂದು ಸೀರಿಯಲ್ ಸೆಟ್ಟಲ್ಲಿ ಹೋಗಿ ನಿಂತ್ಕೊಳ್ಳೋದು, ಒಂದು ಚಿಕ್ಕ ಪಾತ್ರ ಸಿಗೋದು, ಆ ಚಿಕ್ಕ ಪಾತ್ರದಿಂದ ದೊಡ್ಡ ಪಾತ್ರ ಆಗೋದು ಭಾರಿ ದೊಡ್ಡ ವಿಚಾರ. ಮಾರ್ನಮಿ ಸಿನಿಮಾನ ನಾನು ಮೊನ್ನೆ ನೋಡಿದೆ ಸರ್. ಫೆಬ್ರವರಿ 20ನೇ ತಾರೀಕು ಸಿನಿಮಾ ರಿಲೀಸ್ ಆಗಿದ್ರೂ ಕೂಡ ನಮಗದು, ನಾನು ನೋಡೋದು ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ನಾನು ನಿಮ್ಗೆ ಮಾತು ಕೊಟ್ಟಿದ್ದೆ ಸಿನಿಮಾ ನೋಡ್ತೀನಿ ಅಂತ, ಬಟ್ ಲೇಟ್ ಆಯಿತು, ತಡ ಆಯಿತು. ಸಿನಿಮಾ ನೋಡಿದಾಗ ಅನ್ಸ್ಕೊಂಡೆ ಎಷ್ಟು ಮಟ್ಟಿಗೆ ಹಸುವಿತ್ತು ನಿಮ್ಮಲ್ಲಿ, ಅದೊಂದು ಪಾತ್ರಕ್ಕೆ ಕಾದಿದ್ರಿ ಅಂತ ಹೇಳಿ. ಮಾರ್ನಂಬಿಗೆ ಮಾತಾಡೋಣ. ಸೀರಿಯಲಲ್ಲಿ ಮೊದಲು ಪಾತ್ರ ಗಿಟ್ಟಿಸಿಕೊಂಡು ಗುರು ನನ್ನ ಹಸುವಿಗೆ ತಕ್ಕಂಥ ಆಹಾರ ಇದು ಅಂತ ಆಗಿದ್ದೆ ಅವಾಗ ಸರ್? ನಾನು ಆ್ಯಕ್ಚುಲಿ ಅಂದರೆ ಸೀರಿಯಲ್ಗೆ ಬಯಸದೆ ಬಂದವನು. ಸೀರಿಯಲ್ ಮಾಡಬೇಕು ಅಂತ ನಂಗೆ ಇರಲಿಲ್ಲ. ಹೌದಾ? ಸಿನಿಮಾನೇ ಮಾಡಬೇಕು ಅಂತ ಇದ್ದಿದ್ದು. ಬಟ್ ಕಾರಣಾಂತರಗಳಿಂದ ನನ್ನೊಬ್ಬ ಸ್ನೇಹಿತರು ಹೇಳಿದ್ರು, ಈ ಥರ ಸೀರಿಯಲ್ ಆಡಿಷನ್ ನಡೀತಾ ಇದೆ ಅಂತ. ನಾನು ಸೀರಿಯಸ್ಸಾಗಿ ಹೋಗಿರಲಿಲ್ಲ. ಅವ್ನು ಹೇಳ್ದ, ಅವನ ಮೇಲೆ ರೆಸ್ಪೆಕ್ಟ್ಗೋಸ್ಕರ ಆಡಿಷನ್ಗೆ ಹೋದೆ. ನಾನು ಕೂತ್ಕೊಂಡಿದ್ದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವೇಟ್ ಮಾಡಿಸಿದ್ರು. ಕೂತಾ ಇದ್ದೆ. ಆಮೇಲೆ ಕರೆದ್ರು, ಡೈಲಾಗ್ ಕೊಟ್ಟಿದ್ರು, ರೆಡಿ ಇತ್ತು ಡೈಲಾಗು. ಥಿಯೇಟ್ರ್ ಆರ್ಟಿಸ್ಟ್ ಅಲ್ಲ, ಸ್ವಲ್ಪ ಡೈಲಾಗ್ ಬೇಗ ತೊಗೊತೀನಿ, ಅವತ್ತು ಸಮಸ್ಯೆ ಇರಲ್ಲ. ಹೋದೆ, ಡೈಲಾಗ್ ಹೇಳಿದೆ, ಓಕೆ ಅಂದರು. ಇದು ಸ್ವಲ್ಪ ಗಡ್ಡ ಟ್ರಿಮ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ನಾನು ಯಾವುದೋ ಇನ್ನೊಂದು ಸಿನಿಮಾಗಿ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಾಯಿದ್ದೆ. ಹೌದಾ ಸರ್? ತುಂಬ ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೆ. ಹೆಂಗೆ ಅದೊಂದು ಒಂದು ಕತೆ ಇದೆಯಲ್ಲ ಸರ್? ಅಲ್ಲೊಂದು ಕತೆ ಇದೆ, ಮಾರ್ನಮಿ ಥರ. ಮಾರ್ನಮಿಯಲ್ಲಿ ಹಿಂಗಿದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹಂಗೆ ಲೈಫಲ್ಲಿ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹಂಗೆ ಇದೆ. ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಾ ಇದ್ದೆ. ಇನ್ನೊಂದು ಸಿನಿಮಾದಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇದ್ದೆ. ಸೊ ಆ ಫ್ರೆಂಡ್ ಕ್ಯಾರೆಕ್ಟರ್ದು ಏನಿತ್ತು, ಸ್ವಲ್ಪ ಗಡ್ಡ ಕಂಟಿನ್ಯೂಟಿ ಇತ್ತು. ಸೊ ತೆಗಿಯಂಗಿರಲಿಲ್ಲ. ಅವ್ರು ಡೈರೆಕ್ಟರ್ ಹೇಳಿದೆ, ನಾನು ಗಡ್ಡ ತೆಗಿಯೋಕ್ಕಾಗಲ್ಲ, ಇರೋದು ಹಿಂಗೆ, ಓಕೆ ಯಾರು ತೊಗೊಳ್ಳಿ, ಇಲ್ಲ ನಾನು ಹಿಂಗೆ ಅಂದ್ಕೊಂಡು ನಾನು ಹೊರಟ್ಬಿಟ್ಟೆ. ಆಗಲ್ಲ ಅಂದ್ರೆ ಓಕೆ ಅಂದ್ಕೊಂಡು ಬಂದೆ.
ಆಮೇಲೆ ಒಂದು ವಾರ ಆದಮೇಲೆ ಮತ್ತೆ ಫೋನ್ ಬಂತು, ಇವಾಗ ಗಡ್ಡ ತೆಗಿಬೋದಾ ಅಂತ ಕೇಳಿದ್ರು. ನಾನು ಇವ್ರೇನು ಬಿಡಿಸಿಲ್ವಲ್ಲ ಅಂದ್ಕೊಂಡು ಸರಿ. ಆವಾಗ ಅಷ್ಟೊತ್ತಿಗೆ ಅದು ಸಿನಿಮಾ ಮುಗಿದಿತ್ತು, ಫ್ರೆಂಡ್ ಕ್ಯಾರೆಕ್ಟರ್ಲು ಅದಕ್ಕೆ ಮುಗಿದಿತ್ತು. ಆಮೇಲೆ ಹೇಳಿದೆ ತೆಗಿತೀನಿ ಅಂತ ಹೇಳಿದೆ. ತೆಗೆದುಬಿಟ್ಟು ಹೋಗ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆದೆ. ಹಂಗೆ ಸ್ಟಾರ್ಟ್ ಆಗಿದ್ದು ಅನುರೂಪ, ಫಸ್ಟ್ ಸೀರಿಯಲ್ಲು. ಅಲ್ಲಿ ಸ್ಟಾರ್ಟ್ ಆಯಿತು. ಆದರೆ ಅಲ್ಲಿ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟ್ರು. ಬಟ್ ನನ್ನ ಭಾವನೆ ಏನು ಅಂತಂದರೆ, ನೀವು ಜನರ ಮನಸ್ಸನ್ನು ತುಂಬ ಬೇಗ ರೀಚ್ ಆಗಬೇಕು ಅಂದರೆ ನೀವು ಮಾಸ ಇರಲೇಬೇಕು, ಇಲ್ಲ ನಿಮಗೆ ಲಾಂಗ್ ಲೈಫ್ ಸಿಗಲ್ಲ. ನನಗೆ ಆ ಕನಸುತ್ತೆ ಅವಾಗ, ನಾನು ದೊಡ್ಡದಾಗಿ ನಿಂತ್ಕೋಬೇಕು ಅನ್ನೋ ನನ್ನ ಮಾಸ್ತರ್ಗೆ ಸ್ವಲ್ಪ ಗೊತ್ತಾಗಬೇಕು ಜನಕ್ಕೆ. ನಾನು ಎಲ್ಲರೂ ತುಂಬ ಪಾಪದವನು ಇನ್ನೋಸೆಂಟ್ ಹಾಗೆ ನೋಡ್ತಾ ಇದ್ರು. ಗಿರಿರಾಮ ಇನ್ನೋಸೆಂಟ್ ಅಲ್ಲ. ಸೊ ಆಮೇಲೆ ಆ ಥರ ಒಂದು ಪಾತ್ರ ಹುಡುಕ್ತಾ ಇದ್ದೆ. ಅನುರೂಪ ಆಯಿತು, ಆಮೇಲೆ ಒಂದು ಸಿನಿಮಾ ಮಾಡಿದೆ, ಆ 2 ವರ್ಷಗಳು ಅಂತ. ಸೇಮ್ ನಿರ್ದೇಶಕರೇ, ಅನುರೂಪ ಯಾರು ಡೈರೆಕ್ಟ್ ಮಾಡಿದ್ರು, ಅವರೇ ಸೇಮ್ ನಿರ್ದೇಶಕರು. ತುಂಬ ಒಳ್ಳೆ ಕತೆ. ಸೋತೈತೆ ಸಿನಿಮಾ. ವರ್ಷ ನಿನ್ ಕಂಡ್ರೆ ನಂಗೆ ಆಗತ್ತೆ. ವರ್ಷ ತಿರುಮಿಸು ಅನ್ನೋ ಒಂದು ಇಟಾಲಿಯನ್ ಪೇಸ್ಟ್ರಿ ಇದೆ. ವರ್ಷ ಕಾಫಿ ಕುಡಿಯಕ್ಕೆ ಹೋಗೋಣ. ನಮ್ಗೆ ಗೊತ್ತಿಲ್ಲ ಸರ್ ಇದು. ಅದೇ ಹೇಳ್ತಿರೋದು, ತುಂಬ ಒಳ್ಳೆ ಸಿನಿಮಾ. ಅದೇ ಸೇಮ್ ಸಿನಿಮಾ ಹೆಸರು ಅನುರೂಪ. ಆ 2 ವರ್ಷಗಳು, ಆ 2 ವರ್ಷ ಅನುರೂಪ ಆ 2 ವರ್ಷಗಳು ಅಂತ ತುಂಬ ಒಳ್ಳೆ ಕತೆ ಇರುವಂಥ ಸಿನಿಮಾ. ಅದನ್ನ ಕಲರ್ಸರು ಒಂದಿಷ್ಟು ವರ್ಷ ಆದಮೇಲೆ ನಾನು ಗಿರಿರಾಮ ಮಾಡಿದ್ಮೇಲೆ ತೊಗೊಂಡ್ರದನ್ನ. ತೊಗೊಂಡಾಗ ಅವ್ರು ನೋಡಿ ತುಂಬ ಒಳ್ಳೆ ಸಿನಿಮಾ ಅಲ್ಲ ಇದು ಅಂತಂದರು. ಅಂದರೆ ಆವಾಗ ನೋಡಿದಾರೆ ಅವರೆಲ್ಲ, ರಿಲೀಸ್ ಆದಾಗ ಯಾರೋ ಗೊತ್ತಾಗಿಲ್ಲ. ಬಹುಶಃ ಅದು ಎಲ್ಲರೂ ಹೇಳಿದ್ದು ನೀವು ಮಾರ್ಕೆಟಿಂಗ್ ಮಾಡಲಿಲ್ಲ, ಪಬ್ಲಿಸಿಟಿ ಮಾಡಲಿಲ್ಲ ಅಂತ ಹೇಳಿದ್ರು. ಅದೆಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ ನನಗೆ. ಬಟ್ ಇವಾಗ ಯಾರು ನೋಡಿದ್ರು ಅದೆಲ್ಲರೂ ಹೇಳಿದ್ರು ತುಂಬ ಒಳ್ಳೆ ಸಿನಿಮಾ, ತುಂಬ ರಿಯಲಿಸ್ಟಿಕ್ ಮಾಡಿರೋಂಥ ಸಿನಿಮಾ ಅದು ಅಂತೆಲ್ಲ ಹೇಳಿದ್ರು. ಅದಾಯಿತು, ಅದು ಸೋಲ್ತು ಸಿನಿಮಾ ಸೋಲ್ತು. ಮತ್ತು ನನ್ನ ಒಳಗಿದ್ದ ಅದು ಸಿನಿಮಾ ಮಾಡಬೇಕು, ಹೀರೋ ಆಗಬೇಕು ಅನ್ನೋದು ಅದು ಹಾಗೇ ಇತ್ತು. ಅದರ ನಂತರ ಮತ್ತೆ ಓಕೆ ಸೀರಿಯಲ್ ಬೇಡ ಅಂತ ಕೂತ್ಕೊಂಡೆ. ಆದರೆ ಮಾಡಿದ್ರೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಮಾಡಬೇಕು, ನನ್ನ ಮಾಸ್ ಅಂತ ತೋರಿಸ್ಕೋಬೇಕು ಅಂತ ತಲೆಗಿತ್ತು. ಸೇಮ್ ಟೈಮಿಗೆ ಗಿಣಿರಾಮ ಬಂತು. ಆವಾಗ ಫೋನ್ ಮಾಡಿದ್ರು. ಆವಾಗ ಗಿಫ್ಟ್ ಬಾಕ್ಸ್ ಸಿನಿಮಾ ಕೂಡ ಶೂಟ್ ಆಗಿತ್ತು, ರೆಡಿ ಆಗಿತ್ತು ರಿಲೀಸ್ಗೆ. ಅಂದರೆ ಸೈಮೆಂಟಲ್ಲಿ ನೀವು ಸಿನಿಮಾ ಪ್ರಯತ್ನ ಮಾಡ್ತಾನೆ ಇದ್ದೀರಿ. ಅವತ್ತು ನಿಲ್ಲಿಸಿಲ್ಲ. ಅದು ಅಂದರೆ ಅದೇ ಹೇಳಿದ್ನಲ್ಲ, ಜೂನಿಯರ್ ಆರ್ಟಿಸ್ಟ್ ಆಗಿದ್ದು ಅದೇ ಕಾರಣಕ್ಕೋಸ್ಕರ. ಹೆಂಗಾದರೂ ಸಿನಿಮಾದವ್ರಿಗೆ ಹತ್ತಿರ ಆಗ್ತೀನಿ ನಾನು, ಯಾರಾದರೂ ಒಬ್ಬರು ಪರಿಚಯ ಆಗ್ತಾರೆ, ಹೆಂಗಾರು ಚಾನ್ಸ್ ಕೊಡ್ತಾರೆ ನನಗೆ. ಈ ಕಾರಣಕ್ಕೋಸ್ಕರ ಜೂನಿಯರ್ ಆರ್ಟಿಸ್ಟ್ ಆಗ್ಬಿಟ್ಟು ಹೋಗಿ ಸೇರಿಕೊಂಡೆ. ಗಿಫ್ಟ್ ಬಾಕ್ಸ್ ಆಯಿತು. ಆಮೇಲೆ ಅದು ಇನ್ನೇನು ಟೇಕ್ ಆಫ್ ಆಗಬೇಕು ಅಷ್ಟೊತ್ತಿಗೆ ಲಾಕ್ಡೌನ್ ಆಯಿತು, ಎಲ್ಲ ಹೊರಟೋಯ್ತು. ಈ ಒಂದು ಮಧ್ಯದಲ್ಲಿ ನನಗೆ ಭಾಸ್ಕರ್ ಸರ್ ಅಂತ ಇದ್ದಾರೆ, ಪ್ರೊಡ್ಯೂಸರ್. ಅವರು ಗಿರಿರಾಮ ಸೀರಿಯಲ್ ಪ್ರೊಡ್ಯೂಸರು. ಅವ್ರು ಫೋನ್ ಮಾಡ್ಬಿಟ್ಟು, ಅಪ್ಪಾಜಿ ಎಲ್ಲಿದ್ದೀರಾ, ಹಿಂಗೆ ಆರಾಮಾಗಿದ್ದೀನಿ ಅಂತ, ನಮ್ಮ ಆಫೀಸಿಗೆ ಬರ್ಬೋದಾ ಅಂತ. ಏನಕ್ಕೆ ಅಂತ ಕೇಳಿದೆ. ಸೀರಿಯಲ್ ಆಡಿಷನು. ನಾನು ಸೀರಿಯಲ್ ಮಾಡಲ್ಲ ಅಪ್ಪಾಜಿ. ಬೇಡ ಥ್ಯಾಂಕ್ ಯು ಅಂತಂದೆ. ಅಲ್ಲ ಆಯಿತು, ಸೀರಿಯಲ್ ಮಾಡಬೇಡಿ, ಒಂದು ಕಾಫಿ ಕುಡಿಬೋದಲ್ಲ ನಮ್ಮ ಜೊತೆಗೆ ಅಂತಂದರು. ಸರಿ ಸರ್ ಬರ್ತೀನಿ ಅಂದ್ಬಿಟ್ಟು ಹೋದೆ. ಕಾಫಿ ಕುಡಿತಾ ಇದ್ವಿ. ಅಪ್ಪಾಜಿ ಇದೊಂದು ಡೈಲಾಗ್ ನೋಡ್ಕೊಳ್ಳಿ ಅಂದರು. ನಾನು ಯಾಕೆ ನೋಡ್ಕೊಳ್ಳಿ, ನಾನು ನೋಡ್ಕೊಳ್ಳಲ್ಲ, ನಾನು ಬಂದಿರೋದು ನಿಮ್ಮ ಜೊತೆ ಮಾತಾಡೋಕ್ಕೆ, ನಾನು ಯಾಕೆ ಡೈಲಾಗ್ ಹೇಳಿ ಅಂತ ನಾನು. ಆಮೇಲೆ ಇಲ್ಲ ಸುಮ್ಮನೆ ನೋಡ್ಕೊಳ್ಳಿ ಅಂತಂದರು. ನೋಡಿದೆ, ಒಂದೂವರೆ ಪೇಜ್ ಡೈಲಾಗ್ ಇತ್ತದು. ನೋಡಿದೆ, ಹಿಂಗೆಲ್ಲ ನೋಡಿದೆ. ಇದನ್ನು ನಾವು ಉತ್ತರ ಕರ್ನಾಟಕದ ಹೇಳ್ಬೋದಾ ಅಂತಂದರು. ನಾನು ಫಸ್ಟ್ ಆಫ್ ಆಲ್ ನಾನು ಹೇಳಲ್ಲ, ನಾನು ಓದ್ಕೊಂಡಿರೋದೇ ಜಾಸ್ತಿ ಇದೆ ಆಯಿತಾ. ನಾನು ಬಂದಿರೋದು ನಿಮ್ಗೆ ಮಾತಾಡಿಸಿ ನೀವು ಹೇಳಿದ್ರೆ ಕಾಫಿ ಕುಡಿಯೋಣ ಅಂತ, ಅದಕ್ಕೋಸ್ಕರ ಬಂದಿರೋದು ಅಷ್ಟೇ. ನಾನು ಇದ್ರ ಮೇಲೆ ನಾನೇನು ಮಾಡಲ್ಲ ಅಂತ. ಅಷ್ಟೊತ್ತಿಗೆ ನಮ್ಮ ಡೈರೆಕ್ಟರ್ ಪ್ರೀತಮ್ ಸರ್ ಅವರೆಲ್ಲ ಬಂದರು. ಅವರು ಆಗಲೇ ಪರಿಚಯ ಆಗಿದ್ದು, ತುಂಬ ಒಳ್ಳೆ ನಿರ್ದೇಶಕರು. ಕ್ಯಾಮ್ರಾಮನ್ ಪವನ್ ಕುಮಾರ್ ಎಲ್ಲ ಆವಾಗಲೂ ಬಂದರು. ಒಂದ್ಸರಿ ಹೇಳಿ ನೋಡೋಣ ಅಂತ ನಾನು ಹೇಳಿದೆ. ಅದು ಆ್ಯಕ್ಚುಲಿ ಮರಾಠಿ ಡಬ್, ಅದು ರೀಮೇಕ್, ಅದು ಸೀರಿಯಲು. ತೋರ್ಸಕ್ಕೆ ಹೋದ್ರೆ ನಾನು ಹೇಳಿದೆ ತೋರಿಸ್ಬೇಡಿ, ಯಾಕೆ ನಾನು ಅಲ್ಲಿ ಹೋಗ್ಬಿಡ್ತೀನಿ, ಅಲ್ಲಿ ಅವ್ನು ಇಮಿಟೇಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಅವ್ನು ಏನು ಪಾತ್ರ, ಅವನು ಈ ಥರ ರಫ್ ಆ್ಯಂಡ್ ಟಫ್ ಇರ್ತಾನೆ. ಹಿಂಗೆ ಹಾಂ ರಫ್ ಆ್ಯಂಡ್ ಟಫಾ, ಏನು ಪಾತ್ರ ಅಂತ ಕೇಳಿದ್ರೆ ರಫ್ ಆ್ಯಂಡ್ ಟಫ್ ಅಂದ್ರಲ್ಲ. ಅವಾಗ ನಂಗೆ ಸ್ವಲ್ಪ ಏನು ನಮ್ಮ ಕಡೆ ಏನೋ ಇದ್ದಂಗೆ ಇದೆಯಲ್ಲ ಇಲ್ಲಿ, ಇನ್ನೂ ಸ್ವಲ್ಪ ಹೇಳಿ ಅವ್ನ ಬಗ್ಗೆ ಅಂತಂದೆ. ಹಿಂಗಿರ್ತಾನೆ ದಾವಣಗೆರೆ ಮಿರ್ಚಿ ಮಂಡಕ್ಕಿ ಇದ್ದಂಗಿದೆ ಅಂತ ಮಿರ್ಚಿ ಬಂತಲ್ಲ ಅಲ್ಲಿ. ಸೊ ಓಕೆ, ನಾನು ಅಂದ್ಕೊಂಡಿರೋ ಕ್ಯಾರೆಕ್ಟರ್ ಇವನು ಆಗಿರ್ಬೋದಾ ಅಂತ ಒಂದು ಕಡೆ ಬಂತು. ಸರಿ ಆಯಿತು, ಕ್ಯಾರೆಕ್ಟರ್ ಕೇಳ್ಕೊಂಡೆ. ಸರಿ ಆಯಿತು, ಕೊಡ್ತೀನಿ ಅಂತ ಅಂದ್ಬಿಟ್ಟು ಆ ಪಾತ್ರ ನಾನು ಹೆಂಗೆ ಮಾಡ್ಬೋದು ಡೈಲಾಗ್ ನೋಡಿಕೊಂಡೆ. ಉತ್ತರ ಕರ್ನಾಟಕದಲ್ಲಿ ಬರ್ಕೊಂಡೆ, ಅದನ್ನು ಬರ್ಕೊಂಡು ಆಡಿಷನ್ ಕೊಟ್ಟೆ. ಅಲ್ಲಿ ನಾನು ಡೈಲಾಗ್ ಹೇಳ್ತಾ ಇದ್ದೀನಿ, ಮುಂದೆ ಕ್ಯಾಮ್ರಾ ಇದೆ, ಪಕ್ಕದಲ್ಲಿ ಒಂದು ಮಿರರ್ ಇತ್ತು ಹಿಂಗೆ. ಅಲ್ಲಿ ಹಿಂದೆ ಪ್ರೊಡ್ಯೂಸರ್ ನಿಂತ್ಕೊಂಡಿದ್ರು. ಅವರು ಸನ್ನೆ ಮಾಡ್ತಾ ಇದ್ದಾರೆ ಡೈರೆಕ್ಟರ್ಗೆ, ಇವನು ಓಕೆ ಅಂತ ನಂಗೆ ಕಾಣಿಸ್ತಾ ಇದೆ ಅಲ್ಲಿ. ಅವ್ರನ್ನ ಕೂಡ ನಂಗೆ ಕಾಣಿಸಿಲ್ಲ ಅಂತ ಹಿಂಗೆ ಮಾಡ್ತಾಯಿದ್ರೆ ನಂಗೆ ಅರ್ಥ ಆಯ್ತದು. ಅದಾಯಿತು. ಅದಾದ ತಕ್ಷಣ ಅವ್ರು ಕೈ ಹಿಡ್ಕೊಂಡು ಹೋಗ್ಬಿಟ್ಟು ರೂಮಲ್ಲಿ ಕೂರಿಸಿ, ಅಪ್ಪಾಜಿ ರೆಮ್ಯುನರೇಷನ್ ಮಾತಾಡೋಣ ಅಂತ ನಾನು ಹೇಳಿದೆ. ನಾನು ಏನೂ ಮಾತಾಡಲ್ಲ, ನಾನು ಮಾಡಲ್ಲ, ನೀವು ಹೇಳಿದ್ದಕ್ಕೆ ನಾನು ಡೈಲಾಗ್ ಹೇಳಿದ್ದೀನಿ, ನಾನು ಹೊರಟೆ ಇವಾಗ ಅಂತ. ಆಮೇಲೆಲ್ಲ ಚಾನಲವರೆಲ್ಲ ಫೋನ್ ಮಾಡಿದ್ರು, ಅವ್ರಿಗೆ ಇಷ್ಟ ಆಯಿತು. ಆಮೇಲೆ ಪಾತ್ರ ಕೇಳೋದು ನಂಗೆ ತುಂಬ ಇಷ್ಟ ಆಯಿತು. ನಾನು ಏನೋ ಎಲಿಮೆಂಟ್ಸ್ ಅಂದ್ಕೊಂಡಿದ್ದೆ, ನಾನು ಜನಗಳಿಗೆ ರೀಚ್ ಆಗೋದಕ್ಕೆ ಏನೆಲ್ಲವೂ ಬೇಕಿತ್ತು, ಅದೆಲ್ಲವೂ ಈ ಶಿವನ ಪಾತ್ರದಲ್ಲಿತ್ತು. ಸೊ ನಾನು ರೀಚ್ ಆಗ್ಬೋದು ಅನ್ನೋ ಕಾರಣಕ್ಕೆ ಆ ಶಿವರಾಮನ ಪಾತ್ರ ಒಪ್ಕೊಂಡು ಗಿಣಿರಾಮ ಆಗಿ ಅದೊಂದು ದೊಡ್ಡ ಸಕ್ಸಸ್ ಆಯಿತು. ಅಲ್ವಾ ಸರ್? ಈ ನಾವು ಹೆಂಗೆ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ, ಯಾವ ರೀತಿ ಅನ್ನೋದಕ್ಕಿಂತ ಕೆಲವೊಂದು ಈ ಸಕ್ಸಸ್ಸು ತಲುಪುವ ರೀತಿ ಏನು ಸಕ್ಸಸ್ ಗುರು ಇದು. ಸೊ ನಾನು ಅಲ್ಲಿಗೆ ಹೋದ್ರಲ್ಲಿ ಆಗ್ತಿದ್ದಿಲ್ಲ, ಇದು ಈ ಸಕ್ಸಸ್ಸು ನಾನು ನಿರೀಕ್ಷೆನೇ ಮಾಡಲಿ, ಇಂಥ ಸಕ್ಸಸ್ ಸಿಗ್ತಿದೆ ಅಂತೇಳಿ. ಗಿಳಿರಾಮ ಆ ವಿಚಾರದಲ್ಲಿ ನಿಮ್ಗೆ ಎಷ್ಟು ಸಂತೋಷ ಕೊಟ್ಟಿದೆ ಸರ್? ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಒಂದು ಶಬ್ದ ಇದೆಯಲ್ಲ ಸರ್, ಅದಕ್ಕೆ
ಅರ್ಥಪೂರ್ಣವಾಗಿರುವಂಥ ಒಂದು ಪದ ಕೊಡಬೇಕು ಅಂತಂದರೆ ಗಿಣಿರಾಮ ಸರ್ ನನಗೆ. ನಾನು ಕಂಪ್ಲೀಟಾಗಿ 100% ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಒಂದು ಪಾತ್ರ, ಒಂದು ಸೀರಿಯಲ್ಲು, ಒಂದು ತಂಡ ಅದು. ಎಸ್ ಸರ್. ಅದಾ ಅಂದರೆ ಹೇಳ್ತಿಲ್ಲ, ನೀವು ಕಾದಿದ್ದು ಕೆಲವೊಂದು ಪಾತ್ರಗಳು ಕೆಲವೊಂದು ಕಲಾವಿದರನ್ನ ಕಾಯ್ತಾ ಇರುತ್ತೆ ಅಂತ ಒಂದು ಮಾತಿದೆ. ಇದೆಲ್ಲ ಅನುಭವಸ್ಥರು ಅಂದರೆ ಕಲಾವಿದರಾಗಿರೋ ಮಾತಿದು. ಮಾರ್ನಮಿ ಇದಾಗಿದೆ ಹೇಗೆ ಸರ್? ನಿಮ್ಮ ಹತ್ರ ಬಂದಿದ್ದು ಹೆಂಗೆ ಸರ್? ಮಾರ್ನಮಿ ಈಗ ಅಂದರೆ ಅದೊಂದು ಹಬ್ಬ ಅಲ್ವಾ? ಅದು ಹೆಸರೇ ಹಬ್ಬ. ಮಾರ್ನಮಿಗೆ ನೀವು ಕೇಳಿದ್ರೆ ನಾನು ಮತ್ತೆ ವಾಪಸ್ ನಾನು ಗಿಣಿರಾಮಕ್ಕೆ ಹೋಗ್ತೀನಿ. ಗಿಣಿನಾಮ ಇಲ್ಲದೆ ಏನಿದೆ ಸರ್ ಅಲ್ವಾ? ಒಂದು ನನಗೆ ಆ ಥರ ಹೆಸರು ತಂದು ಕೊಟ್ಟ ಒಂದು ಸೀರಿಯಲ್ ಅದು. ಅದರೊಟ್ಟಿಗೆ ಇವಾಗ ನಿರ್ದೇಶಕರಿದ್ದಾರೆ, ಮಾರ್ನಮಿ ಸಿನಿಮಾದ ನಿರ್ದೇಶಕರು ರಿಷಿತ್ ಶೆಟ್ಟಿ. ಇವ್ರು ನಂಗೆ ಪರಿಚಯ ಆಗಿದ್ದು ಗಿಣಿರಾಮ ಸೆಟ್ಟಲ್ಲಿ. ಇವ್ರು ನನಗೆ ಅಸಿಸ್ಟೆಂಟ್ ಡೈರೆಕ್ಟ್ರು ಗಿಣಿರಾಮ ಸೆಟ್ಟಲ್ಲಿ, ಆ ಸೀರಿಯಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು. ಇವ್ರು ನೋಡಿದಾಗೆಲ್ಲ ನಾನು ಈ ಹುಡುಗನ ಏನೋ ಪೊಟೆನ್ಷಿಯಲ್ ಇದೆಯಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಹುಡುಗ ಟಕ್ ಓಡಾಡ್ತಾನೆ, ಅದು ಮಾಡ್ತಾನೆ. ಅವ್ರು ನೋಡಿದಾಗೆಲ್ಲ ಅನ್ಸೋದು ನನಗೆ ಏನೋ ಒಂದು ಎಕ್ಸ್ ಫ್ಯಾಕ್ಟರ್ ಇದೆ ಈ ಹುಡುಗನಲ್ಲಿ, ಏನೋ ಆಗ್ತೀನಿ ಏನೋ ಅಂತ. ಸೊ ಅವರು ಸೇರಿ 1 ವಾರ 15 ದಿವಸ ಆಗಿತ್ತು. ಒಂದು ಟೆಂಪಲಲ್ಲಿ ಶೂಟ್ ಮಾಡ್ತಾಯಿದ್ವಿ. ಅವತ್ತು ನಾನು ಇನ್ನೂ ಪೂಜೆ ನಡೀತಾ ಇತ್ತು. ಅವ್ನ ಕೈ ಹಿಡ್ಕೊಂಡು ಹೋಗ್ಬಿಟ್ಟು ಶಿವನ ಮುಂದೆ ನಿಲ್ಲಿಸಿ, ಶೆಟ್ರೆ ನಂಗೆ ಗೊತ್ತಿಲ್ಲ, ನಂಗೆ ಅನಿಸ್ತದೆ ನೀವು ಶಿವನ ಮುಂದೆ ಹೇಳ್ತಾ ಇದ್ದೀನಿ, ನೀವು ತುಂಬ ಒಳ್ಳೆಯ ನಿರ್ದೇಶಕರಾಗ್ತೀರಾ, ಇದು ನೀವು ನೆನಪಿಟ್ಕೊಳ್ಳಿ ಅಂತ ಹೇಳಿದೆ. ಐಡಿಯಾನೇ ಇಲ್ಲ ಸರ್, ನಾವು ಒಟ್ಟಿಗೆ ಸಿನಿಮಾ ಮಾಡ್ತೀವಿ ಅಂತ ನನಗೆ ಗೊತ್ತಿಲ್ಲ, ಅದೇನು ಗೊತ್ತಿಲ್ಲ. ನಂಗೆ ನೋಡಿದಾಗ ಹುಡುಗನಲ್ಲಿ ಪೊಟೆನ್ಷಿಯಲ್ ಇದೆ, ಸೆನ್ಸ್ ಇದೆ, ಈ ಒಂದು ನಿರ್ದೇಶಕ ಆಗುವಂಥ ಕೆಪಾಸಿಟಿ ಇರುವಂಥ ಎಲ್ಲ ಈ ಎಲಿಮೆಂಟ್ಸ್ ಜೀವನಲ್ಲಿ ಇದೆ ಅಂತ ನನಗೆ ಅನಿಸ್ತು. ಅವಾಗ ಮನಸ್ಸಿಗೆ ಅನಿಸ್ತು, ಶಿವನ ಮುಂದೆ ಹೋಗ್ಬಿಟ್ಟು ಅದನ್ನು ಹೇಳಿದೆ. ಡಲಿಂಗ್ ಅಂತ ಕರಿತಾರಲ್ಲ, ಡಲಿಂಗ್ ಅಂತ ಅನಿಸ್ತು, ಹೇಳಿದ್ದೀನಿ. ಮಿಕ್ಕಿದ್ದು ಈ ಶಿವನಿಗೆ ಬಿಟ್ಬಿಡೋಣ ಅಂತಂದು. ಸರಿ ಅಂದ್ಕೊಂಡು ಅದಾಯ್ತು, ಮುಗೀತು. ನಾನು ಯಾವಾಗಲೂ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಸಿನಿಮಾ ತುಂಬ ಮಾತಾಡ್ತಾ ಇದ್ವಿ. ಈಗ ಸೆಟ್ಟಲ್ಲಿ ಇವಾಗ ಶಾರ್ಟ್ ಇಲ್ಲ ಅಂತಂದರೆ ಅವರ ನೊಟ್ಟಿಗೆ ಬಂದು ಕೂತಾಗೆಲ್ಲ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ದು. ಆ ಸಿನಿಮಾ ನೋಡಿದ್ರ, ಇದಾಯ್ತಾ, ಹಿಂಗಿತ್ತು, ಆ ಶಾರ್ಟ್ ಹಿಂಗಿತ್ತು, ಇವ್ರ ಆ್ಯಕ್ಟಿಂಗ್ ಹಿಂಗಿತ್ತು, ಇದೇ ನಡೀತಾ ಇತ್ತು. ಇದೆಲ್ಲ ಆಯಿತು. ಗಿಣಿರಾಮ ಸೀರಿಯಲ್ ಮುಗೀತು. ಮುಗಿದ್ಮೇಲೆ ನೆಕ್ಸ್ಟ್ ಏನು ಅಂತಂದಾಗ ಆ್ಯಸ್ ಯೂಶುವಲ್ ನಾನು ಓಕೆ, ನನ್ನ ಮತ್ತೆ ಸಿನಿಮಾ, ಮತ್ತು ಅಲ್ಲಿಗೆ ಸ್ಟಕ್ ಆದ ನಾನು. ಆವಾಗ ರಿಷಿತ್ ಇದ್ದವರು, ಯಾಕೆ ಈ ಮನುಷ್ಯ ಬಾಯ್ ಬಿಟ್ಟರೆ ಸಿನಿಮಾ ಇಷ್ಟೊಂದು ಬಾಯ್ ಇದು ಮಾಡ್ತಾರೆ, ಇಷ್ಟು ಒಳ್ಳೆ ಆಫರ್ ಇದೆ, ಸಾವಿರಾರು ಎಪಿಸೋಡ್ ಹೋಗ್ತಾ ಇದೆ, ಸಖತ್ತಾಗ್ತಾ ಇದೆ, ಮತ್ತೆ ಸೀರಿಯಸ್ ಬರ್ತಾ ಇದೆ. ಎಲ್ಲ ಚಾನಲ್ಸ್ ಅವರು ತುಂಬ ಪ್ರೀತಿಯಿಂದ ನಂಗೆ ಮತ್ತೆ ಸೀರಿಯಲ್ ಕೊಡ್ತಾ ಇದ್ದಾರೆ. ಈ ಮನುಷ್ಯ ಅದನ್ನೆಲ್ಲ ರಿಜೆಕ್ಟ್ ಮಾಡಿ ಮತ್ತೆ ಯಾಕೆ ಸಿನಿಮಾ ಅಂತ ಇದ್ದಾನೆ ಅಂದ್ಕೊಂಡು, ಆಮೇಲೆ ಅವ್ರು ಯಾವುದೋ ಕೆಲಸದ ನಿಮಿತ್ತ ಮಂಗಳೂರು ಹೋಗ್ತಾರೆ. ಹೋದಾಗ ಅಲ್ಲಿ ಸುದ್ದಿ ಆರ್ಯನ್ ಅಂತ ಒಬ್ಬ ಹುಡುಗ ಅವ್ರಿಗೆ ಪರಿಚಯ ಆಗ್ತಾನೆ. ಅವನು ಈ ಮಾರ್ನಮಿ ಒಂದು ಲೈನ್ ಹೇಳ್ತಾನೆ. ಇವರು ಅಲ್ಲಿಂದ ಫೋನ್ ಮಾಡೋರು, ಅಲ್ಲಿ ಒಂದು ಲೈನ್ ಇದೆ ಕೇಳ್ತೀರಾ ಅಂತ. ನಾನು ಅವಾಗ ಅದಕ್ಕೆ ಕತೆ ಹಂಟ್ ಮಾಡ್ತಾಯಿದ್ದೆ, ಒಂದು ಕತೆ ಸಿಗಲಿ, ಒಂದು ತಂಡ ಕಟ್ಟೋಣ, ಒಂದೇನೋ ಚೆನ್ನಾಗಿ ಮಾಡೋಣ ಅನ್ನೋ ಕಾರಣಕ್ಕೆ. ಬನ್ನಿ ಅಂತಂದೆ. ಬಂದರು, ಕತೆ ಹೇಳಿದ್ರು. ಕತೆ ಲೈನ್ ಚೆನ್ನಾಗಿತ್ತು, ಬಟ್ ನನಗೆ ಇದಕ್ಕೇನೋ ಕಮ್ಮಿ ಇದೆಯಲ್ಲ, ಸಿನಿಮಾ ಅಂತಂದಾಗ ಒಂದಿಷ್ಟು ಎಲಿಮೆಂಟ್ಸ್ ಬೇಕಾಗತ್ತೆ, ಇದಕ್ಕೆಲ್ಲ ಬೇಕಲ್ಲ ಅಂತ ಹೇಳ್ಬಿಟ್ಟು ನಂದೇನು ಇನ್ಪುಟ್ಸ್ ಇತ್ತು ನಾನು ಹೇಳಿದೆ. ಶೆಟ್ರೆ ಇದೆಲ್ಲ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ, ನಂದು ಇದು ಅಷ್ಟೇ, ಇದು ಮಿಕ್ಕಿದ್ದು ಅಂತಂದು. 6 ತಿಂಗಳು ಹೋದರು. ನಾನು ಅಂದ್ಕೊಂಡೆ ಅಣ್ಣ ಕೈ ಕೊಟ್ಟ, ಹೋದ ಏನು ವಾಪಸ್ ಬರಲ್ಲ ಅಂದ್ಕೊಂಡೆ. 6 ತಿಂಗಳಾದ್ಮೇಲೆ ಫೋನ್ ಮಾಡಿದ್ರು, ಡಲಿಂಗ್ ಈ ಕತೆ ರೆಡಿ ಅಂತದ್ದು, ಬನ್ನಿ ಅಂತಂದೆ. ಬಂದರು, ಕತೆ ನರೇಟ್ ಮಾಡಿದ್ರು. ಇವಾಗೇನು ಮಾರ್ನಮಿ ಸಿನಿಮಾ ನೋಡಿದ್ರೆ ಅದೇ ಸಿನಿಮಾ ಅಲ್ಲಿತ್ತು. ಆ ಕತೆ ಹೇಳಿದ್ರು. ಅಲ್ಲಿಂದ ನಂದು ಅವರು ಸ್ಟಾರ್ಟ್ ಮಾಡಿದ್ವಿ. ಓಕೆ, ಇವಾಗ ಕತೆ ಇದೆ, ನಿರ್ದೇಶಕರಿದ್ದಾರೆ, ಹೀರೋ ಇದ್ದೀನಿ, ಬೇರೆ ಯಾರೂ ಇಲ್ಲ ಅಲ್ಲಿ ಅಷ್ಟೇ. ನಾವು ನೆನೆಸ್ಕೊಂಡಾಗ ಇವಾಗ ಇಬ್ಬರು ಕೂತ್ಕೊಂಡಿದ್ದು ನಮ್ಮ ಮನೇಲೆ. ಆಲ್ಮೋಸ್ಟ್ ಮಾರ್ನಮಿ ಸಿನಿಮಾ ರೆಡಿಯಾಗಿದೆ ನಮ್ಮ ಮನೇಲಿ. ಎಲ್ಲರನ್ನೂ ನಾನು ಕರೆಸ್ತಾ ಇದ್ದಿದ್ದು, ಕೂತು ಮಾತಾಡಿಸ್ತಾ ಇದ್ದಿದ್ದು ಎಲ್ಲ ಅಲ್ಲೇ. ಮೀಟಿಂಗ್ ಪಾಯಿಂಟ್ ನಮ್ಮ ಮನೆ. ಈಗ ನೀವು ಆಚೆ ಹೋದರೆ ಮತ್ತು ಈಗ ನಮ್ಮ ಹತ್ರ ಪ್ರೊಡ್ಯೂಸರ್ ಇಲ್ಲ. ಓಕೆ, ಏನೋ ಕಾಫಿಗೆ ಅದನ್ನ ದುಡ್ಡು ಕೊಡ್ತಾರೆ ಅನ್ನೋಕ್ಕೆ ಯಾರೂ ಇಲ್ಲ ಅಲ್ಲಿ, ನಾವೇ ಮಾಡ್ಕೋಬೇಕು. ಸೊ ಶೆಟ್ರು ಬಂದು ಅಲ್ಲೇ ಕೂತ್ವಿ. ಅವ್ರ ಪ್ಯಾಡ್ ಇದೆ, ಪ್ಯಾಡ್ ಮೇಲೆ ಪೇಪರ್ ಇದೆ, ಪೆನ್ ಇದೆ, ಅವರಿದ್ದಾರೆ, ನಾನಿದ್ದೀನಿ, ಇಬ್ಬರು ಕೂತ್ಕೊಂಡಿದ್ದೀವಿ. ಹಿಂಗೆ ಯಾರಿದ್ದಾರೆ ಜೀವನದಲ್ಲಿ? ಯಾರೂ ಇಲ್ಲ, ನಾವಿಬ್ಬರೇ ಇದ್ದೀವಿ, ಜೊತೆಗೆ ಈ ಪ್ಯಾಡ್ ಇದೆ, ಏನು ಮಾಡೋಣ ನಡೀರಿ ಅಂತ. ಅವ್ರು ಹೇಳಿದ್ರು, ಕನಸಿದೆ ಅಲ್ಲ, ಕನಸು ದೊಡ್ಡದು, ಅದನ್ನ ಟಚ್ ಮಾಡೋಕ್ಕಾಗಲ್ಲ, ಅದು ಇದ್ದೇ ಇರುತ್ತೆ. ಆವಾಗ ಅವ್ರು ಹೇಳಿದ್ದು, ನನಗೆ ಅಷ್ಟೊಂದು ಯಾರು ಪರಿಚಯ ಇಲ್ಲ, ಯಾಕಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಅದನ್ನ ಇದು ಮಾಡ್ತಾರೆ, ನಾನು ಹಂಟ್ ಮಾಡ್ತೀನಿ, ನೀವು ಹಂಟ್ ಮಾಡಿ, ಸಿಕ್ಕರೆ ಮಾಡೋಣ ಅಂತ. ಸರಿ, ನಾನು ಆನ್ಲೈನ್ ರೆಡಿ ಮಾಡ್ಕೊಂಡು ಎಲ್ರಿಗೂ ಫೋನು, ನಂಗೆ ಯಾರೋ ಪರಿಚಯ ಇದ್ರಲ್ಲ ಪ್ರೊಡ್ಯೂಸರ್ಸು, ಅವರೆಲ್ಲ ಹೋಗಿ ಮೀಟ್ ಆಗೋದು, ಕತೆ ಹೇಳೋದು, ಎಲ್ಲ ಪಿಚ್ ಮಾಡೋದು. ಎಲ್ಲರೂ ಮಾಡೋಣಮ್ಮ, ಶೋರ್ ಮಾಡೋಣ, ಗೊತ್ತಲ್ಲ, ಖಂಡಿತ ಮಾಡೋಣ, ಹೀರೋ ಮಟೀರಿಯಲ್ಲಮ್ಮ ನೀನು ನೋಡಂಗಿದೆಯಾ, ಕರೆಕ್ಟಾಗಿದೆಯಾ, ಹಂಗೆ ಎಲ್ಲ ಇದೇ ಹೇಳಿದ್ರು. ಒಬ್ಬರು ಓಕೆ ಆಗಲಿಲ್ಲ, ಎಲ್ಲ ಇದನ್ನ ಹೇಳಿ ಕಳಿಸಿದ್ರು. ನಾನು ಸೆಟ್ರೆ ಅಂತಂದ, ಡಲಿಂಗ್ ನಂಗಂದ್ರೆ ಏನೂ ಇಲ್ಲ ಇಲ್ಲಿ, ನಂದು ಏನೂ ಆಗ್ತಿಲ್ಲ, ಏನು ಮಾಡೋದು, ಪ್ರಯತ್ನ ಮಾಡೋಣ, ಅದೊಂದೇ ಗೊತ್ತಿರೋದು ನಮಗೆ. ನಮ್ಮ ನಂಬಿಕೆ ಇಟ್ಕೊಂಡೇ ನಾವು ಇಂಡಸ್ಟ್ರಿ ಬಂದಿರೋದು, ನಂಬಿಕೆ ಇಟ್ಕೊಂಡೇ ಜೀವನ ಮಾಡ್ತಿರೋದು. ಇದು ಒಂದು ನಂಬಿಕೆ, ಆಗತ್ತೆ ಅಂದ್ಕೊಳ್ಳೋಣ, ಮಾಡೋಣ ನಡೀರಿ ಅಂತ. ಸರಿ, ಮತ್ತೆ ಸರ್ಚ್ ಮಾಡ್ತಾಯಿದ್ದೀವಿ. ಆದರೆ ಅವ್ರಿಗೆ ನಾನು ಹೇಳಿದ್ದೆ, ಶೆಟ್ರೆ ಇಫ್ ಇನ್ ಕೇಸ್ ನೀವು ಯಾರನ್ನಾರು ಅಪ್ರೋಚ್ ಮಾಡಿದಾಗ ದೊಡ್ಡ ಪ್ರೊಡ್ಯೂಸರ್ ಅಂದ್ಕೊಳ್ಳಿ, ಅವ್ರಿಗೆ ಕತೆ ಇಷ್ಟ ಆಯಿತು,
ಬಟ್ ಇವನು ಯಾಕೆ ಹೀರೋ, ಇವನು ಬೇಡ, ಇವನ ಬದಲು ನನ್ನ ಮಗನ್ನು ಅಥವಾ ನನ್ನ ಹತ್ರ ದೊಡ್ಡ ಹೀರೋ ಡೇಟ್ ಇದೆ ಇವನು ಹಾಕ್ಕೊಳ್ಳಿ, ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನೀವು ಕಣ್ಣು ಮುಚ್ಕೊಂಡು ಸಿನಿಮಾ ಮಾಡಬೇಕು ಅಂತ ನಾನು ಹೇಳಿದ್ದೆ. ಈ ಥರ ಯಾರು ಸಿಗ್ತಾರೆ ಸರ್ ಇಲ್ಲಿ ಇವತ್ತಿನ ಕಾಲದಾಗೆ? ನಾನು ಹೇಳಿದ್ದೆ ಯಾಕೆ ಅಂತಂದರೆ ಕತೆ ಚೆನ್ನಾಗಿದೆ ಸರ್, ಆ್ಯಂಡ್ ಆ ಹುಡುಗನ ಟ್ಯಾಲೆಂಟ್ ಇದೆ. ನಾನೇನೋ ಅದಕ್ಕೆ ನಾನು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಸಿನಿಮಾ ಬೀಳಬಾರ್ದಲ್ಲಿ, ಸಿನಿಮಾ ಆಗಬೇಕು, ಅವ್ರು ಏನು ಅಂತ ಗೊತ್ತಾಗಬೇಕು. ನಾನು ಅಷ್ಟೇ ಹೇಳಿದೆ. ಸೊ ನೀವು ಮಾಡಿ, ನಾನೇ ಇರಬೇಕು ಅಂತ ಏನಿಲ್ಲ ಅಲ್ಲಿ. ದೊಡ್ಡ ಹೀರೋ ಆಗ್ತಾರೆ, ನಿಮ್ಮದು ಒಳ್ಳೆ ಹೆಸರಾಗುತ್ತೆ. ನೆಕ್ಸ್ಟ್ ಸಿನಿಮಾಗೆ ನೀವು ನನ್ನ ರೆಫರ್ ಮಾಡ್ಬೋದು. ನಾನು ಅವ್ನು ಬೇಕು ಅಂತ ನೀವು ಹೇಳಿದ್ರೆ ನಾನು ಕರ್ಕೊತಾರೆ. ಅವಾಗ ನೀವು ಬೆಳೀರಿ, ನಾನು ಬರ್ತೀನಿ ಅವಾಗ, ಬಟ್ ಸಿನಿಮಾ ಬಿಡಬೇಡಿ ಅಂತ ಹೇಳಿದ. ಅವ್ರು ಒಂದೇ ಮಾತಾಡೋದು, ಡಲಿಂಗ್ ನೀವಿದ್ದರೆ ಈ ಸಿನಿಮಾ, ನೀವಿಲ್ವಾ ಈ ಸಿನಿಮಾ ಇಲ್ಲ, ಅಷ್ಟೇ. ಇಲ್ಲಿ ಎರಡು ವಿಷಯ ಕಾಣ್ತಾ ಇದೆ. ತ್ಯಾಗವೇ ಜೀವನ, ನಂಬಿಕೆ ಮತ್ತು ನಾನು ಇಂಥವ್ರ ಜೊತೆಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಆ ಕಮಿಟ್ಮೆಂಟ್ ಇದ್ದರೆ ಮಾತ್ರ ಸಿನಿಮಾಗಳಾಗೋದು. ಸಿನಿಮಾ ಅನ್ನೋದು ಒಂದು ಕಮಿಟ್ಮೆಂಟ್. ಆ ಕಮಿಟ್ಮೆಂಟ್ ಈಗ ಮಾರನಮ್ಮೆಯಾಗಿ ನಿಂತಿದೆ. ಸರ್, ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಬಗ್ಗೆ ತಿಳ್ಕೊಬೇಕು ಅನ್ನೋದು ಭಾಳ ಕುತೂಹಲ ಇತ್ತು. ನಾವು ಸಿಕ್ಕಾಗಲ್ಲ ಅನ್ಕೊಂತ ಇದ್ವಿ ಸರ್ ಮಾತಾಡಬೇಕು ಅಂತ. ಆದರೆ ಹೊಂಗೆ ಮರದ ನೆರಳಿನಲ್ಲಿ ಬಂದು ಮಾತಾಡ್ತೀವಿ ಅನ್ನೋದು ನಮ್ಮ ಕೊರಳಿಗೆ ಗೊತ್ತಿರಲಿಲ್ಲ. ಅದಾಗಿದೆ. ಅದೆಲ್ಲದಕ್ಕೂ ಆ ಭಗವಂತನ ಕೃಪೆ, ಈ ಮರದ ಕೃಪೆ, ಅದೊಂದು ಆಕ್ಸಿಜನ್ ಕೊಟ್ಟು ಈ ಕ್ಷಣ ನಮ್ಮನ್ನು ಕಾಪಾಡ್ತಾ ಇದೆ. ಹಾಗೆ ಈಗ ನಿಮ್ಮ ಸಿನಿಮಾ ನಿಮ್ಮನ್ನು, ಅಥವಾ ನಿಮ್ಮ ಕನಸು ನಿಮ್ಮನ್ನು, ನಿಮ್ಮ ಒಳಗಿರೋ ಕಲಾವಿದನ ಕಲೆ ನಿಮ್ಮನ್ನು ಕಾಪಾಡ್ತಾ ಇದೆ. ಬೆಂಗಳೂರಿಗೆ ಫಸ್ಟ್ ಬಂದಿದ್ದು ಹೆಂಗೆ ನೀವು? ಬೆಂಗಳೂರಿಗೆ ಬಂದಿದ್ದು ಮನೇಲಿ ಸುಳ್ಳು ಹೇಳಿದ್ದೆ. ಜಾಬ್ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿದ್ದೆ. BSc ಓದಿದ್ದು. ಬಟ್ ನಾನು ಇವಾಗ ಆ್ಯಕ್ಟರ್ ಆಗಬೇಕು ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಖಂಡಿತವಾಗಲೂ ಹೊಡೆದು ಕೂರಿಸ್ತಿದ್ರು. ಅದು ನನಗೆ ಗೊತ್ತಿತ್ತು. ಅದೇ ಕಾರಣಕ್ಕೆ ಸುಳ್ಳು ಹೇಳಿದೆ, ಕೆಲಸ ಮಾಡೋಕ್ಕೆ ಹೋಗ್ತೀನಿ ಅಂತಂದೆ. ಆ ಸೇಮ್ ಟೈಮ್ಗೆ ಅಕ್ಕ ಪ್ರೆಗ್ನೆಂಟ್ ಇದ್ಲು, ಬಾವ ಹೈಕೋರ್ಟ್ ಅಡ್ವೊಕೇಟು. ಸೊ ಇಲ್ಲೇ ಬೆಂಗಳೂರಲ್ಲೇ ಇರೋದವರು. ಸೊ ಅವಳು ನೋಡ್ಕೊತೀನಿ ಅಂತ ಹೇಳಿದೆ. ಅವಾಗ ಅವ್ರಿಗೆ ತುಂಬ ಟಚ್ ಆಗ್ಬಿಡ್ತು. ಮಗಳು ನೋಡ್ಕೊಂತಾನೆ ಅವನು. ಈ ಜಾಗದಲ್ಲಿ ಒಂದು ಮ್ಯೂಸಿಕ್ ಹಾಕನ್ವಾ, ಸೂರ್ಯವಂಶ ಸಿನಿಮಾದು ಕನಕಮೂರ್ತಿ ಮ್ಯೂಸಿಕ್ಕು. ನೀವು ಯಾವಾಗಲೂ ಇಲ್ಲಿರ್ತೀರಾ, ಇಲ್ಲಿ ಸೂಟ್ ಆಗುತ್ತೆ. ಸೊ ಹೇಳಿದೆ ಅವರಿಗೆ, ಮಗಳು ನೋಡ್ಕೊತಾನಲ್ಲ, ಸರಿ ಓಕೆ ಅಂತಂದರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಇಲ್ಲಿ ಬಂದಿದ್ದು ಹೀರೋ ಆಗಬೇಕು, ನಿಂತ್ಕೋಬೇಕು ಅನ್ನೋ ಕನಸು ಹೊರ್ಕೊಂಡು ಬರ್ತಾಯಿದೆ ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಹೇಳಿದೆ, ಆಯಿತು ಓಕೆ ಅಂತ ಹೇಳಿದ್ರು. ಅಲ್ಲಿವರೆಗೂ ನನ್ನ ಲೈಫಲ್ಲಿ ಬೆಂಗಳೂರು ನೋಡೇ ಇರಲಿಲ್ಲ ಸರ್. ನನಗೆ 20 ವರ್ಷ ಅನಿಸುತ್ತೆ ನಾನು ಬೆಂಗಳೂರು ಬಂದಾಗ. ಅಲ್ಲಿವರೆಗೂ ನನ್ನ ಲೈಫಲ್ಲಿ ನಾನು ಬೆಂಗಳೂರು ನೋಡೇ ಇರಲಿಲ್ಲ. ಬರೀ ದಾವಣಗೆರೆ ದೋಸೆ, ದಾವಣಗೆರೆ ಅಂದರೆ ನಾನು ಹುಟ್ಟೂರು ದಾವಣಗೆರೆ, ಬಟ್ ಬೆಳೆದೆಲ್ಲ ಬೆಳಗಾಮಲ್ಲಿ. ಪೇಡನೂ ತಿಂತೀರಿ, ದೋಸೆ ತಿಂತೀರಿ ಎಲ್ಲ. ನಾವು ಕುಂದ, ಧಾರವಾಡ ಪೇಡ, ದೋಸೆ ನಾವೆಲ್ಲ ತಿಂದ್ಬಿಟ್ಟಿದ್ದೀವಿ ನಾವು. ಸೊ ಹಾಗಾಗಿ ಅಂದರೆ ಅಪ್ಪ ಸಿವಿಲ್ ಕಾಂಟ್ರಾಕ್ಟರ್ ಅಲ್ಲಿ. ಸೊ ಆ ಕಾರಣಕ್ಕೋಸ್ಕರ ನಮ್ದು ಎಜುಕೇಷನ್ ಆಗಿದ್ದು ಎಲ್ಲ ಅಲ್ಲಿ ಹಿಡ್ಕಲ್ ಡ್ಯಾಮ್ ಅಂತ ಒಂದು ಊರು, ಅಲ್ಲಿ ಮತ್ತು ಬೆಳಗಾಮು, ಗೋಕಾಕ್ ಎಲ್ಲ ಅಲ್ಲಿ ಆಗಿದ್ದಂದು. ಅವತ್ತು ಫಸ್ಟ್ ನಾನು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಹತ್ತಿಸಿದ್ರು, ಅಲ್ಲಿಂದ ಟಾಟಾ ಮಾಡಿ ಕಳಿಸಿದ್ರು. ಫಸ್ಟ್ ಟೈಮ್ ಬಂದು ಇಳಿದೆ. ನನಗೆ ಒಂದು ಫ್ಯಾಂಟಸಿ ಇತ್ತು ಸರ್, ನೀವು ನ್ಯೂಸಲ್ಲಿದ್ದರೆ ಗೊತ್ತಿರುತ್ತೆ. ಒಂದು ನ್ಯೂಸ್ ಚಾನಲಲ್ಲಿ ರಾತ್ರಿ 10 ಗಂಟೆಗೆ ಬೆಂಗಳೂರು ತೋರಿಸ್ತಾರೆ. ಆ್ಯಂಕರ್ ಹಿಂದೆ ಒಂದು ಹೌದು ಸರ್, ಮೆಟ್ರೋ ನ್ಯೂಸ್ಗಳು. ಹೌದು ಸರ್, ನಮ್ಮ ಬೆಂಗಳೂರು, ಮೆಟ್ರೋ ಬೆಂಗಳೂರು, ಈ ಥರದೆಲ್ಲ. ಅದು ನೋಡಿದಾಗೆಲ್ಲ ಫುಲ್ ಫ್ಯಾಂಟಸಿ ಸರ್. ನನಗೆ ಎಂಥ ಊರು ಇದು, ಇಲ್ಲಿ ನಾನು ಹೋಗ್ಬೇಕಲ್ಲ ಅನ್ಸುತ್ತೆ ನನಗೆ. ನೋಡಿದಾಗೆಲ್ಲ ಅದು ಒಂಥರ ಥ್ರಿಲ್ ನನಗೆ, ಬೆಂಗಳೂರಿಗೆ ಹೋಗಬೇಕು ಅಂತ. ಅವತ್ತು ಫಸ್ಟ್ ಟೈಮ್ ಬಂದು ಇಳಿದೆ. ಹೆದರಿಕೆ ಸರ್ ನನಗೆ. ಬಂದು ಇಳಿದಿದ್ದೀನಿ, ಕಳ್ಕೊಂಬಿಟ್ರೆ ಅಂತ ನಮ್ಮ ಅಕ್ಕಂಗೆ ಫೋನ್ ಮಾಡಿದೆ. ಈ ಪ್ಲಾಟ್ಫಾರ್ಮ್ ಇಲ್ಲೇ ಇದ್ದೀನಿ, ಹಿಂಗೆ ನಿಂತ್ಕೊಂಡಿದ್ದೀನಿ ಅಂತ. ಕೈಯಲ್ಲಿ 2 ಚೀಲ ಹಿಡ್ಕೊಂಡು ಹಿಂಗೆ ನಿಂತ್ಕೊಂಡಿದ್ದೀನಿ ನಾನು. ಮನೆಯಿಂದ ಏನು ಕಳಿಸಿದ್ದು ಅವ್ರಿಗೆ, ಏನೇನು ತಿನ್ನಕ್ಕೆ ಅದೆಲ್ಲ ಕಳಿಸಿದ್ರು, ಹಿಂಗೆ ನಿಂತ್ಕೊಂಡಿದ್ದೆ ನಾನು. ಏನೋ ಇತ್ತು ಅದು ಅನಿಸುತ್ತೆ, ಮೋಸ್ಟ್ಲಿ 8 ಅನಿಸುತ್ತೆ. ರಾಣಿ ಚೆನ್ನಮ್ಮ ಮೋಸ್ಟ್ಲಿ 8ಕ್ಕೆ ಬರುತ್ತೆ ಅನಿಸುತ್ತೆ. ಅಲ್ಲೇ ನಿಂತ್ಕೊಂಡಿದ್ದೆ. ಅಕ್ಕ ಬಾವ ಬಂದರು. ಅವ್ರು ಬಂದಮೇಲೆ ಸ್ವಲ್ಪ ರಿಲೀಫ್ ಆಯಿತು, ಓಕೆ ಅಂತ. ಕರ್ಕೊಂಬಂದು ಕಾರಲ್ಲಿ ಕೂರಿಸಿದ್ರು. ಆ ಕಾರು ಗಾಂಧಿನಗರ ಒಳಗಿಂದ ಹಿಂಗೆ ಬರ್ತಾಯಿತ್ತು ಹಿಂಗೆ. ಆವಾಗ ಬರಬೇಕಾದ್ರೆ ಸಂತೋಷು, ನರ್ತಕಿ, ಈ ಥಿಯೇಟ್ರೆಲ್ಲ ಒಂದು ರೌಂಡಿಂಗ್ ಬಂತಿಂಗೆ. ಅದು ಅಲ್ಲೆಲ್ಲ ಪೋಸ್ಟರ್ಗಳೆಲ್ಲ ಹಂಚಿದ್ರು, ಸ್ಟಾರ್ಗಳದೆಲ್ಲ ಹಂಚಿದ್ರು. ನೋಡಿದೆ ಆವಾಗ ಯಾವುದೋ ಒಂದು ದೊಡ್ಡ ಸ್ಟಾರ್ದ ಒಂದು ಸಿನಿಮಾ ಇತ್ತು, ನರ್ತಕಿನ ಸಂತೋಷ್ ಮುಂದೆ ದೊಡ್ಡ ಕಟೌಟ್ ನಿಂತ್ಕೊಂಡಿತ್ತು. ಆವಾಗ ಅಂದ್ಕೊಂಡಿದ್ದೆ, ಗುರು ನಂದು ಒಂದು ಇಲ್ಲಿ ಬರ್ಬೇಕು ಕಟೌಟ್, ಇಲ್ಲಿ ಅದಕ್ಕೆ ಕೆಲಸ ಮಾಡ್ಬೇಕು ನಾನು, ಅದಕ್ಕೆಲ್ಲ ಬಂದಿರೋದು. ನೋಡ್ತೀನಿ ಒಂದು ದಿವಸ ನಾನು ಇಲ್ಲ ನನ್ನ ಅಂದ್ಕೊಂಡು ಹೊರಟೆ ಅಲ್ಲಿ. ಆಮೇಲೆ ಮೆಜೆಸ್ಟಿಕ್ ಕ್ರಾಸ್ ಆಗ್ತಾಯಿತ್ತು. ಹಿಂಗೆ ನೋಡಬೇಕಾದ್ರೆ ಮೆಜೆಸ್ಟಿಕ್ ಕಾಣಿಸ್ತು ನನಗೆ. ನ್ಯೂಸಲ್ಲಿ ಬರ್ತಾಯಿತ್ತಲ್ಲ, ಎಲ್ಲ ಕಣ್ಮುಂದೆ ಬರ್ತಾಯಿದೆ. ಓ ಗುರು, ನಾನು ಬಂದೆ, ನನ್ನ ಊರಿಗೆ ಬಂದೆ ನಾನು ಅನ್ನೋ ಫೀಲಿಂಗು. ಹಾಗೆ ಎಂಟ್ರಿ ಕೊಟ್ಟೆ. ಆಮೇಲೆ ಅಕ್ಕ ಇದು ಡೆಲಿವರಿಗೆ ಅಂತ ವಾಪಸ್ ಹೋಗ್ತೀನಿ ಅಂತಂದು. ನಾನು ಅವಾಗ ಬಾವನ ಮನೆಯಿಂದ ಇಲ್ಲ ನಾನು ಹೊರಡ್ತೀನಿ ಅಂತ ಹೇಳಿ
ಚಿಕ್ಕಪೇಟೆಲಿ ಒಂದು ಮಠ ಇದೆ ಸರ್. ಆ ಮಠದಲ್ಲಿದ್ದೆ ನಾನು. ಓಕೆ ಓಕೆ 4 ವರ್ಷ ಮಠದಲ್ಲಿದ್ದೆ. ನಮ್ಮ ಅದಕ್ಕೆ ಹೆಸರು ನಿಮ್ಮ ಹೆಸರಲ್ಲಿ ಬೈ ನೇಮ್ ಬಂದಿರೋದು ಸರ್? ಇಲ್ಲ, ಸರ್ನೇಮ್ ಮಠದಂತ ಇರೋದು ನಮ್ದು. ಅದು ಮುಂಚಿಂದನೇ ಐನೂರು ನಾವು. ಸೊ ಹಾಗಾಗಿ ಮುಂಚಿಂದನೂ ನಮಗಿದೆ ಅದು ಮಠದ ಅನ್ನೋದು. ಮಠದ ವಂಶಸ್ಥರು ಅಂತ ಇರೋದು ಅದು. ಸೊ ಆವಾಗ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾಯಿದ್ದೆ. ನೈಟ್ ಶಿಫ್ಟ್ ಇತ್ತು. ಬೇಕಲ್ಲ ಸರ್ ದುಡ್ಡು. ಈಗ ನೀವು ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂತ ದುಡ್ಡು ಬೇಕಲ್ಲ ನಿಮಗೆ. ಆಮೇಲೆ ಇಲ್ಲಿ ಯಾರು ಪರಿಚಯ ಇಲ್ಲ. ಅಕ್ಕ ಬಾವ ಇದ್ದರು, ಆಯಿತು ಅಕ್ಕ ಮನೆಗೆ ಡೆಲಿವರಿ ಅಲ್ಲಿಗೆ ಹೋದ್ಲು. ಬಾವ ಇರ್ತಾರೆ, ಇಲ್ಲೇ ಇರು ಅಂತ ಹೇಳಿದ್ರು. ಬಟ್ ನನಗೆ ಅದು ಒಂಥರ ಮುಜುಗರ ಅನ್ನಿಸ್ತು. ಹೆಂಗಿರೋಕ್ಕಾಗತ್ತೆ ಅನ್ನೋ ಕಾರಣಕ್ಕೆ ನಾನು ಚಿಕ್ಕಪೇಟೆ ಮಠದಲ್ಲಿ ಅವರೇ ಸೇರಿಸಿದ್ದು. ಅಲ್ಲಿ ಹೋಗಪ್ಪ ಅಂದರು. ಅಲ್ಲೋಗಿ ಮಠದಲ್ಲಿದ್ದೆ. ಕಾಲ್ ಸೆಂಟ್ರಲ್ಲಿ ಕೆಲಸ. ಕಾಲ್ ಸೆಂಟ್ರ್ ಕೆಲಸ ಹೇಳಿ ಹೀಗೆ ಸಹಾಯ ಮಾಡಲಿ ಹೇಳಿ ಸರ್. ನಾನು ಏರ್ಸೆಲ್ಗೆ ಕೆಲಸ ಮಾಡ್ತಾಯಿದ್ದು. ಬಿಡಿ ಆಯಿತಾ, ಫುಲ್ ಪೀಕಲ್ಲಿತ್ತು ಅದು. ಏನು ಕಾಲ್ಸ್ ಅಂದರೆ ಸರ್, ಅಯ್ಯೋ ನಾನು ಲೈಫಲ್ಲಿ ಅಷ್ಟೆಲ್ಲ ಮಾತಾಡೋದು ಮನುಷ್ಯನೇ ಅಲ್ಲ. ನಾನು ಸೈಲೆಂಟ್ ಆಗಿರೋ ಮನುಷ್ಯ. ಏರ್ಸೆಲ್ಗೆ ನಮಸ್ಕಾರ, ನನ್ನ ಹೆಸರು ಋತ್ವಿಕ್ ಅಂತ ಹೇಳಿ ಹೇಗೆ ಸಹಾಯ ಮಾಡಬೇಕು ಹಿಂಗೆ ಸ್ಟಾರ್ಟು. ಇದನ್ನೇ ಸ್ಟಾರ್ಟ್ ಮಾಡ್ತಿದ್ದು. ಅವ್ರು ಹೇಳೋರು ಒಂದಿಷ್ಟು ಜನ ಟೈಮ್ ಪಾಸಿ ಮಾಡೋರು. ನನಗೆ ಹೆಂಗೆ ಆಗ್ಬಿಡ್ತು ಅಂದ್ರೆ, ನಾವು ಒಂದೊಂದ್ಸಲಿ ಫೋನ್ ಮಾಡ್ಬಿಟ್ಟು ಟೈಮ್ ಪಾಸಿ ಬೈತಾ ಇದ್ವಲ್ಲ, ನಾವು ಕಸ್ಟಮರ್ ಕೇರ್ ಬಿಟ್ಟು ಫೋನ್ ಮಾಡ್ಬಿಟ್ಟು ಬೈತಾ ಇದ್ವಲ್ಲ, ಆ ಥರ ಬೈಯೋರೆಲ್ಲ ನಮಗೆ ಫೋನ್ ಮಾಡೋರು. ನನಗೆಲ್ಲ ನೆನಪಾಗ್ಬಿಡ್ತು. ನಾನು ಹಿಂಗೆಲ್ಲ ಬೈದ್ನಲ್ಲ ಗುರು, ನಾನು ಬೈಸ್ಕೊತಾ ಇದ್ದೀನಲ್ಲ ಇವಾಗ ಅಂತ ಹಂಗೆ ಅಂದ್ಕೊಂಡೆ. ಆಮೇಲೆ ಅದೊಂಥರ ಫನ್ನಾಗಿ ತೊಗೊಳೋ ಸ್ಟಾರ್ಟ್ ಮಾಡಿರಿ. ನಾನು ಏನೋ ಒಂದು ಮಾಡಬೇಕಲ್ಲ ಇವಾಗ, ಬೇಜಾರು ಅಂದ್ಕೊಂಡೆ ಬೇಜಾರಾಗ್ಬಿಡುತ್ತೆ. ಅವಾಗ ನಂಗೆ ಬರ್ತಾಯಿದ್ದ ಸ್ಯಾಲ್ರಿ 5,500 ಸರ್. 5,000 ಸ್ಯಾಲ್ರಿ ಅದು. ಎಷ್ಟನೇ ಇಸ್ವಿ ಸರ್ ಇದು? 2008 ಏರ್ಸೆಲ್? ಹಾಂ ಸರ್, ಆಸ್ಪಾಸ್ ಅನಿಸುತ್ತೆ. ಆಸ್ಪಾಸು. ಆಗ ಅದಕ್ಕಿಂತ ಮುಂಚೆ ಒಂದು ಬ್ಲಂಡರ್ ಮಾಡ್ಕೊಂಬಿಟ್ಟೆ ಸರ್ ನಾನು. ಇದು ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ಬಾವನ ಮನೇಲಿ ಇದ್ನಲ್ಲ, ಅಕ್ಕ ಬಾವನ ಮನೇಲಿದ್ದೆ. ನನಗೆ ಒಂದು ತಿಕ್ಲೇನು ಅಂತಂದರೆ, ನನ್ನ ಜೊತೆ ಇರೋರೆಲ್ಲ ಚೆನ್ನಾಗಿರಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ರಾಯಲ್ ನೋಡ್ಕೋಬೇಕು ಅನ್ನೋದು ನನಗೆ ಮುಂಚಿಂದ ಅದು ಕಾನ್ಸೆಪ್ಟ್ ಅದು. ನಾವು ಒಂದ್ಸಲ ರಾಯಲ್ ಫ್ಯಾಮಿಲಿ ಅನ್ನೋ ಥರ ಆ ಥರದಲ್ಲಿ. ಸೊ ಏನು ಮಾಡಿದೆ, ಅಕ್ಕ ಡೆಲಿವರಿ ಹೋಗ್ತಾಳೆ ಅಂತ ಗೊತ್ತಾಯ್ತಲ್ಲ. ಸೊ ನನ್ನ ಕಡೆಯಿಂದ ಏನೋ ಫಿನಾನ್ಷಿಯಲ್ ನಾನು ಹೆಲ್ಪ್ ಮಾಡಬೇಕಲ್ಲ. ಅಲ್ಲವ್ರು ಮಾಡ್ತಾರೆ, ಬಟ್ ನಾನು ತಮ್ಮ ಇಷ್ಟು ದೊಡ್ಡವನಾಗಿದ್ದೀನಿ, ಏನೋ ಮಾಡಬೇಕಲ್ಲ. ಆ ಖುಷಿಗೆ ಅಂತ ಅಂದ್ಕೊಂಡು ಬೆಂಗಳೂರಲ್ಲಿ ಯಾರೂ ಪರಿಚಯ ಇಲ್ಲದೆ ಇದ್ದರೂ ಕೂಡ ನಾನು ಆ್ಯನಿಮೇಷನ್ ಮಾಡಿದ್ದೆ. ಆ್ಯಕ್ಚುಲಿ ಆ್ಯನಿಮೇಷನ್ ಮಾಡಿದ್ದೆ. ಸೊ ಯಾವುದೋ ಒಂದು ಪ್ರಾಜೆಕ್ಟ್ ಸಿಕ್ತು. ನಾನು ಎಷ್ಟು ಅಂದರೆ ಎಷ್ಟು ನಂಬ್ತಾ ಇದ್ದೆ ಅಂತ ಈಗ ನಂಬ್ತೀನಿ. ತುಂಬ ಬೇಗ ನಾನು ಮಂಗ ಮಾಡಿಬಿಡ್ತಾರೆ ಜನ. ಒಂದು ಯಾವುದೋ ಪ್ರಾಜೆಕ್ಟ್ ಬಂತು, ಇಮೇಲ್ ಬಂತು, ಟೆಂಡರ್ ಥರ ಅದು ಬರುತ್ತೆ. ನೀವು ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಾ, ಆ ಪ್ರಾಜೆಕ್ಟ್ ನೀವು ಕಂಪ್ಲೀಟ್ ಮಾಡಿ ಕಳಿಸಿದ ತಕ್ಷಣ ಒಂದಿಷ್ಟು ಅಂತ ಅದರ ಅಮೌಂಟ್ ಬರುತ್ತೆ. ಈ ಥರ ಅದು ಪ್ರಾಜೆಕ್ಟ್ ಅದು. ಅಲ್ಲಿ ಬಂತು 80,000 ಪೇ ಮಾಡಿದ್ರೆ 1.25 ಲಕ್ಷ 2 ಲಕ್ಷ ಬರುತ್ತೆ ಅಂತ ಬಂತು. ಇದು ಆ್ಯನಿಮೇಷನ್ ಏನೋ ಪ್ರಾಜೆಕ್ಟ್ ಅದು. ನಾನು ನಂಬ್ಕೊಂಬಿಟ್ಟೆ. ಇದಕ್ಕೆ ಇಷ್ಟು ಹಾಕಿದ್ರೆ ಬಂದುಬಿಡುತ್ತೆ ಅಂದ್ಕೊಂಡು. ನನ್ನ ಜೇಬಲ್ಲಿ ದುಡ್ಡಿಲ್ಲ, ಅದು ಬೇರೆ ಮಾತು. ಅಲ್ಲಿವರೆಗೂ ನಾನು ಯಾವ ಫ್ರೆಂಡ್ಸ್ಗೂ ನಾನು ₹1 ಕೇಳಿರಲಿಲ್ಲ. ಯಾಕಂದರೆ ನಮ್ಮ ಅಪ್ಪ ನನ್ನ ಅಷ್ಟು ಚೆನ್ನಾಗಿ ಬೆಳೆಸಿದ್ರು. ಇಲ್ಲೇ ಹೋದರೂ ಕೂಡ ನಾನೇ ಪೇ ಮಾಡ್ತಿದ್ದೆ. ಹಾಗೆ ನೋಡ್ಕೊಂಡಿದ್ರು. ಫಸ್ಟ್ ಟೈಮ್ ನಾನು ಹುಡುಗರೆಲ್ಲ ಫೋನ್ ಮಾಡಿದೆ, ನನಗೇನೋ ಒಂದು ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ, ಹಾಕ್ತೀನಿ. ಒಂದು 7 ಜನ ಹುಡುಗರು ಫೋನ್ ಮಾಡಿದೆ. ನಾನು ಯಾವತ್ತೂ ಕೇಳದೇ ಇರೋ ಕಾರಣಕ್ಕೆ ಒಬ್ಬನೂ ಇಲ್ಲ ಅಂತ ಹೇಳಿಲ್ಲ. ಇವತ್ತು ನೈಟ್ ಫೋನ್ ಮಾಡಿದ್ದೀನಿ ಸರ್, ಬೆಳಗ್ಗೆ ನನ್ನ ಅಕೌಂಟಲ್ಲಿ 80,000 ಇದೆ. ಒಂದು ನೈಟಲ್ಲಿ ಒಂದು ಫ್ರೆಂಡ್ಸ್ ಫೋನ್ ಪೇ ಗೂಗಲ್ ಪೇ ಎಲ್ಲಿದೆ ಅಕೌಂಟಿಗೆ ಹೋಗಿ ಹಾಕಬೇಕು. ಬೆಳಗ್ಗೆ 10 ಗಂಟೆ ಬ್ಯಾಂಕ್ ಓಪನ್ ಆದ ತಕ್ಷಣ ರಾಪ್ ಬಂತು. ಎಲ್ಲ ಫೋನ್ ಮಾಡಿದ್ರು, ಹಾಕಿದ್ವಿ ಕಣ ಇದೆ ಅಂತ ಹಾಕಿದ್ರು. ನಾನು ಹೋಗಿ ಇದು ಏನು ಇಂಟರ್ನೆಟ್ ಸೆಂಟರ್ ಇರುತ್ತಲ್ಲ ಅವಾಗ, ಅಲ್ಲೇ ಕೂತ್ಕೊಂಡೆ. ನನ್ನ ಹತ್ರ ಅವಾಗ 112 ಮೊಬೈಲ್ ಇದ್ದಿದ್ದು. ಇದೆಲ್ಲ ಇಲ್ಲ, ಮಾಮೂಲಿ ಅಷ್ಟೇ ಫೋನು. ಇಂಟರ್ನೆಟ್ ಸೆಂಟ್ರಲ್ಲಿ ಕೂತ್ಕೊಂಡೆ, ಹಿಂಗೆ ಓಪನ್ ಮಾಡಿದೆ ಅದನ್ನು. ಅದೇನು ಅಕೌಂಟ್ ಇತ್ತಲ್ಲ, ಅವ್ರಿಗೆ 80,000 ಟ್ರಾನ್ಸ್ಫರ್ ಮಾಡಿದೆ ಅಂತ ಮೇಲ್ ಹಾಕಿದ ನೆಕ್ಸ್ಟ್ ಸೆಕೆಂಡ್ ಅವ್ರಿಗೆ ಫೋನ್ ಮಾಡಿದ್ದೀನಿ, ಫೋನ್ ಸ್ವಿಚ್ ಆಫ್. ನನಗೆ 20 ವರ್ಷ ಸರ್, 80,000 ಸಾಲ ಸರ್. ಹೆಂಗೆ ಶಾಕ್ ಆಯಿತು ನನಗೆ ಅಂದರೆ, ಅಲ್ಲಿ ಫ್ಯಾನ್ ಹಾಕಿದ್ದಾನೆ ಇಂಟರ್ನೆಟ್ ಸೆಂಟ್ರಲ್ಲಿ, ನೀರು ಇಳಿತದೆ ನನಗೆ. ಹಿಂಗೆ 20 ವರ್ಷದ ಹುಡುಗನಿಗೆ ಗೊತ್ತಿಲ್ಲದಿರೋ ಊರಲ್ಲಿ 80,000 ಸಾಲ ಅಂದರೆ ಅವ್ನು ಹೆಂಗೆ ತೀರಿಸ್ತಾನೆ? ಫುಲ್ ತಣ್ಣಗಾಗ್ಬಿಟ್ಟೆ ನಾನು. ಏನು ಮಾಡಲಿ ಗುರು, ಜೀವನ ಹೆಂಗಾಗ್ಬಿಡ್ತಲ್ಲ ಅಂತ. ಯಾರ ಹತ್ರ ಹೇಳೋಕ್ಕಾಗಲ್ಲ. ಮನೇಲಿ ಹೇಳ್ಬೋದು, ಹೇಳಿದ್ರೆ ನಮ್ಮಪ್ಪ ಸಾಲ ತೀರಿಸ್ತಾರೆ, ಬಟ್ ನಾನು ವಾಪಸ್ ಬೆಂಗಳೂರು ಬಿಡಲ್ಲ ಅವರು. ನಾನು ಹೀರೋ ಆಗೋ ಕನಸು ಹೀರೋ ಆಗೇ ಉಳಿದ್ಬಿಡುತ್ತೆ. ಅದಷ್ಟೇ, ಅದು ಹೋಗ್ಬಿಡುತ್ತೆ ಹಾಗೆ. ಅದು ಏನು ಮಾಡಲಿ ಅಂದ್ಕೊಂಡು ನನಗೆ ಗೊತ್ತಾಯಿತು. 1 ವಾರ ಟೈಮ್ ತೊಗೊಂಡೆ, ಫೋನ್ ಮಾಡಿದೆ ಹುಡುಗರಿಗೆಲ್ಲ, ನನ್ನ ತಪ್ಪಾಗಿದೆ, ನಾನು ಯಾರೋ ನಂಬಿ ಏನೋ ಮಾಡಿದೆ, ಹೋಯ್ತದು ಅಂತ. ಬಟ್ ಅವ್ರಿಗೆ ಗೊತ್ತಿತ್ತು ನಾನು ಏನು ಅಂತ. ಸೊ ತಲೆ ಕೆಡಿಸ್ಕೊಬೇಡ, ಕೊಡು ಅಂತ ಹೇಳಿದ್ರು. ಅವ್ರು ಹೇಳಿದೆ, ಎವ್ರಿ ಮಂತ್ ನಿಮಗೆ ಎಲ್ರಿಗೂ ಇಷ್ಟ ಹಾಕ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತಂದು. ಸರಿ ಆಯಿತು ಅಂದರು. ನೀವು ನಂಬ್ತೀರೋ ಬಿಡ್ತೀರೋ ಗೊತ್ತಿಲ್ಲ ಸರ್, ನಾನು ಡೈಲಿ ಚಿಕ್ಕಪೇಟೆಯಿಂದ ಅದು ಏರ್ಸೆಲ್ ಆಫೀಸ್ ಇದ್ದಿದ್ದು MG ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ. ದುಡ್ಡಿಲ್ಲ, ನೈಟು ಕ್ಯಾಬ್ ಇರ್ತಾಯಿತ್ತು, 1 ವೇ ಕ್ಯಾಬ್ ಇರ್ತಾಯಿತ್ತು. ಡೈಲಿ ನಡ್ಕೊಂಡು ಹೋಗೋದು, ಮಧ್ಯಾಹ್ನ ಹೊರಟ್ಬಿಡ್ತಾಯಿದ್ದೆ. ಚಿಕ್ಕಪೇಟೆ ಮಠದಲ್ಲಿ ಹೆಂಗೆ ಅಂತಂದರೆ, ಅಲ್ಲೇ ಹುಡುಗರೆಲ್ಲ ಅಡುಗೆ ಮಾಡ್ಕೊತಾಯಿದ್ವಿ. ನಾನು ನೈಟ್ ಶಿಫ್ಟ್ ಅಲ್ಲ, ನಾನು ಬೆಳಗ್ಗೆ ಎದ್ದೇಳೋ ಸ್ವಲ್ಪ ಲೇಟ್ ಆಗಿದ್ರೆ ಅಲ್ಲಿ ಇರ್ತಿರಲಿಲ್ಲ ತಿಂಡಿ. ಇದ್ದರೆ ತಿನ್ನೋದು, ಇಲ್ಲ ಉಪವಾಸನೆ. ನೀರು ಕುಡ್ಕೊಳ್ಳೋದು, ನಡ್ಕೊಂಡು ಕಬ್ಬನ್ ಪಾರ್ಕಿಂದ ಒಳಗಡೆ ಹಿಂಗೆ ನಡ್ಕೊಂಡು ಹೋಗೋದು. ಅಲ್ಲಿ ಕ್ರಾಸ್ ರೋಡ್ ಅಂತ ಒಂದಿತ್ತು.
ಕ್ರಾಸ್ ರೋಡ್ ನೀವು ಕೇಳಿರ್ತೀರ ಪುಸ್ತಕ ಅಂಗಡಿ, ಅಲ್ಲಿ ಕುತ್ಕೊಂಡು ನೀವು ಅಂದರೆ ಪುಸ್ತಕ ಬೈ ಮಾಡ್ಬೋದು, ಇಲ್ಲ ಕುತ್ಕೊಂಡು ಪುಸ್ತಕ ಓದ್ಬೋದು ನೀವು. ನನ್ನನ್ನು ಇಲ್ಲಿವರೆಗೂ ನಿಲ್ಲಿಸಿದ್ದ ಆ ಪುಸ್ತಕಗಳು ಸರ್. ತುಂಬ ಪುಸ್ತಕ ಓದ್ಬಿಟ್ಟೆ, ತುಂಬ ಓದ್ಬಿಟ್ಟೆ ಅವಾಗ. ಅಂದರೆ ಹಶು ಒಂದು, ಈಗ ನಾನು ಬೆಳಗ್ಗೆ ಬೇಗ ಬಿಡ್ತಾಯಿದ್ದೆ, ಬಿಟ್ಟು ಅಲ್ಲಿ ಹೋಗಿ ರೀಚ್ ಆಗಿ ಸ್ವಲ್ಪ ಸಮಾಧಾನ ಆಗಬೇಕಲ್ಲ, ಸ್ವೆಟ್ ಆಗಿರ್ತದೆ ಪೂರ್ತಿ. ಹಂಗೆ ಸ್ವೆಟ್ ಆಗಿ ನೀವು ಒಳಗೆ ಆಫೀಸಲ್ಲಿ ಹೋಗೋಕ್ಕೆ ಒಂಥರ ಮುಜುಗರ ಆಗುತ್ತೆ ನನಗೆ. ಆಮೇಲೆ ನನ್ನ ನೋಡಿದ್ರೆ ಇವನ ಹತ್ರ ದುಡ್ಡಿಲ್ಲ ಅನ್ನೋ ಫೀಲಿಂಗ್ ಯಾವನೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಹಾಕೋ ಬಟ್ಟೆ ಹಂಗಿತ್ತು, ನನ್ನ ಮುಖದಲ್ಲಿ ಹಂಗೆ ಇರ್ತಿರ್ಲಿಲ್ಲ, ನನ್ನ ಹತ್ರ ಇಲ್ಲ ಅನ್ನೋ ಫೀಲಿಂಗ್ ನಂಗೆ ತೋರ್ಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಅಲ್ಲೂ ಕ್ರಾಸ್ ರೋಡಲ್ಲಿ ಕೂತ್ಕೊಳ್ಳೋದು ಸೆಲ್ಫ್ ಹೆಲ್ಪ್ ಬುಕ್ಸು, ಮೋಟಿವೇಶ್ನಲ್ ಬುಕ್ಸು ಎಲ್ಲ ಅಲ್ಲಿ ಇರೋರೆಲ್ಲ ಪರಿಚಯ ಆಗ್ಬಿಟ್ಟಿದ್ರು. ಹೋದ ತಕ್ಷಣ ಹಲೋ ಗುಡ್ ಆಫ್ಟರ್ನೂನ್ ಅನ್ನೋರು. ನಾನು 11 ಗಂಟೆಗೆಲ್ಲ ಹೋಗ್ಬಿಡ್ತಿದ್ದೆ ಅಲ್ಲಿಗೆ, 4 ಗಂಟೆ ಲಾಗಿನ್ನು, 11 ಗಂಟೆ 4 ಗಂಟೆವರೆಗೂ ಕೂತು ಪುಸ್ತಕ ಓದೋದು. ಅಲ್ಲಿ ಹೋಗೋದು, ನೀರು ಕುಡಿಯೋದು, ಪುಸ್ತಕ ಓದೋದು, ನೀರು ಕುಡಿಯೋದು, ಪುಸ್ತಕ ಓದೋದು. ಒಂದಿಷ್ಟು ತಿಂಗಳು ಇದನ್ನೇ ಮಾಡೋದು ಸರ್. ಏನು ಪೇಮೆಂಟ್ ಬರ್ತಾಯಿತ್ತು, 1 ರೂಪಾಯಿನ ಇಟ್ಕೊತಿರಲಿಲ್ಲ. ಎಲ್ಲ ನಮ್ಮ ಫ್ರೆಂಡ್ಸಿಗೆ ಒಬ್ಬನಿಗೆ 2,000, ಒಬ್ಬನಿಗೆ 2,000, ಒಬ್ಬನಿಗೆ 500 ರೂಪಾಯಿ, ಹಿಂಗೆ ಇದನ್ನೇ ಮಾಡ್ತಾಯಿದ್ದೆ. 5,000 ರೂಪಾಯಿ ಎಲ್ಲ ಹರಿದು ಹಂಚಿ ಹೋಗ್ತಿತ್ತು. ಅದರಲ್ಲಿ 500 ರೂಪಾಯಿ ಮನೆ ಹಾಕ್ತಿದ್ದೆ ನಾನು. ನಮ್ಮ ಮನೆ ಹಾಕ್ತಿದ್ದೆ ಅದನ್ನು. ನನಗೆ ಮುಂಚಿನ ನಾನು ಕನಸಿದ್ದು ನಮ್ಮ ಅಪ್ಪ ಅಮ್ಮನ್ನ ನಾನು ಯಾವುದೇ ಕಾರಣಕ್ಕೂ ತುಂಬ ಚೆನ್ನಾಗಿ ನೋಡ್ಕೋಬೇಕು. ನನಗೆ ಕಮ್ಮಿ ಆದರೂ ಅಪ್ಪ ಅಮ್ಮಂಗೆ ಯಾವತ್ತೂ ಕಮ್ಮಿ ಮಾಡಬಾರ್ದು ನಾನು. ಇದು ನನ್ನ ಮೇನ್ ಕಾನ್ಸೆಪ್ಟು. ಅದೇ ಕಾರಣಕ್ಕೆ ಅವ್ರಿಗೆ ನನ್ನ ಕಷ್ಟಗಳು ಒಂದು ಹೇಳಿರಲಿಲ್ಲ. ಬಟ್ ಅಪ್ಪಾಜಿ ಕಮ್ಮಿ ಆಗ್ತೀನಿ, ಒಟ್ಟಲ್ಲಿ ಹಾಕಿರ್ತೀನಿ ಅಂದ್ಕೊಂಡು ಬೇಡಪ್ಪ ಇಟ್ಕೊಳ್ಳಪ್ಪ ಅಂತಿದ್ರು. ಬಟ್ ನಾನು 500 ರೂಪಾಯಿ ಪ್ರತಿ ತಿಂಗಳು ಹಾಕ್ತಿದ್ದೆ ನಾನು. ಯಾವತ್ತೂ ಅದು ಮಿಸ್ ಮಾಡಲಿಲ್ಲ ನಾನು. ಆ 500 ರೂಪಾಯಿ ಅಲ್ಲಿ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸಾಲ ತೀರಿಸ್ತಾ ಇದ್ದೆ. ಹಿಂಗೆ ಒಂದಿಷ್ಟು ತಿಂಗಳು ಉಪವಾಸ, ಬರೀ ನಡಿಗೆ ಎಲ್ಲ ಮಾಡಿ 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 80,000 ನನಗೆ ಅವಾಗ ಒಂದೇ ಕನಸಿತ್ತು ಸರ್, ಈ ಸಾಲ ತೀರಿಸಿ ನೆಮ್ಮದಿಯಾಗಿ ಒಂದು ಹೊಟ್ಟೆ ತುಂಬ ಊಟ ಮಾಡಬೇಕು. ಒಂದು ಊಟ ನಂಗೆ ಬೇಕು, ಒಂದು ನೆಮ್ಮದಿಯಾಗಿರೋ ಹೊಟ್ಟೆ ತುಂಬ. ನನಗೆ ಆ ಬಿಲ್ ನೋಡಬಾರ್ದು ನಾನು. ಬೇಕಾದಷ್ಟು ತಿನ್ಬೇಕು ನನಗೆ, ಅಷ್ಟು ಹಂಗೆ ಆಗ್ಬಿಟ್ಟಿತ್ತು ನನಗೆ ಅದು. ಅಲ್ಲಿ ಕಾಲ್ ಸೆಂಟ್ರಿಗೆ ಕೆಲಸ ಮಾಡ್ಬೇಕಾದ್ರೆ ಡೈಲಿ ಊಟಕ್ಕೆ ಬಿಡೋರಲ್ಲ, 20 ನಿಮಿಷ 25 ನಿಮಿಷ ಊಟಕ್ಕೆ ಬಿಡೋರು. ಆವಾಗ ಎಲ್ಲರೂ ಮನೆಯಿಂದ ಬಾಕ್ಸ್ ತಂದಿರೋರು, ಬಾಂದ್ ಕರಿಯೋರು, ನೀವು ಎಷ್ಟಲ್ಲಿ ಹೋಗ್ಬಿಟ್ಟು ಊಟ ಮಾಡ್ತೀರಾ, ನೀವು ಕೊಡಿಸ್ಬೇಕು ತಾನೆ. ಹೌದು ಸರ್, ಎಷ್ಟು ತಿನ್ನಕ್ಕಾಗತ್ತೆ, ಇಲ್ಲ ನಾನು ಆಚೆ ಹೋಗ್ತೀನಿ ಅಂತ ಹೇಳೋದು. ಹಂಗಾಗತ್ತೆ ಅದು. ನಾನು ಆಚೆ ಹೋಗ್ತೀನಿ ಅಂತ ಹೇಳ್ತಿದ್ದೆ. ಎವ್ರಿ ಟೈಮ್ ನಾನು ಆಚೆ ಹೋಗ್ತಿದ್ದೆ, ಬ್ರಿಗೇಡ್ ರೋಡಲ್ಲಿ ಹೋಗಿ ನಿಂತ್ಕೊತಾ ಇದ್ದೆ. ಹಂಗೆ ನೀವು ನಿಂತ್ಕೊಂಡ್ರೆ ಅಲ್ಲೆಲ್ಲ ಏನೋ ಮಾಡ್ತಾ ಇರ್ತಾರೆ, ಗಮ್ ಅಂತ ಸ್ಮೆಲ್ ಬರುತ್ತೆ. ಆ ಹೊಟ್ಟೆ ಹಸ್ತಿರೋದಕ್ಕೂ ಅಲ್ಲೆಲ್ಲ ಅದರ ತಿಂದಿಂಗ್ ಬಿಸಾಕರ ನನಗೆ ಚುರ್ರ ನೋಡೋದು. ಗುರು, ನಂದು ಜೀವನ, ಅವ್ರದ್ದು ಜೀವನ. ನಾನು ಹೊಡೆದ್ರೆ 1 ರೂಪಾಯಿ ಇಲ್ಲ ಜೇಬಲ್ಲಿ, ಅವ್ರ ಹತ್ರ ಅಷ್ಟು ದುಡ್ಡಿದೆ, ಹೊಟ್ಟೆ ತುಂಬ ತಿಂತಾಯಿದ್ರೆ ನಂದು ಯಾಕೆ ಹಿಂಗೆ ಜೀವನ? ನಂದು ಏನೂ ಆಗ್ತಿಲ್ವಲ್ಲ. ಅಳೋದು, ಓಕೆ ಇಲ್ಲ ನಾನು ಆಗ್ತೀನಿ, ಇನ್ನೊಂದು ಆಗ್ತೀನಿ, ನಡಿ ವಾಪಸ್ ಹೋಗೋದು. ಊಟ ಮಾಡ್ಕೊಂಡು ನೀನು ಬಿಡಪ್ಪ, ನೀನು ದುಡ್ಡಿರೋನು ಬಿಡು, ಆಚೆ ಊಟ ಮಾಡ್ತೀಯಾ, ನಮ್ಮ ಜೊತೆ ಎಲ್ಲಿ ಮಾಡ್ತೀಯ ಅನ್ನೋರು. ನನ್ನ ಪರಿಸ್ಥಿತಿ ನನಗೆ ಗೊತ್ತು, ಹ್ಞೂಕೊಂಡ್ರಪ್ಪ, ನಾನು ದುಡ್ಡಿರೋನೆ ಅನ್ಕೊಳ್ಳೋದು, ಕೂತ್ಕೊಳ್ಳೋದು, ಕೆಲಸ ಮಾಡೋದು. ಅಲ್ಲಿ ಕೂಪನ್ ಕೊಡ್ತಾರೆ ಸರ್, ಅಂದರೆ ಟೀ ಕಾಫಿ ಹಾಲು. ನನಗೆ ಅವಾಗ ಟೀ ಕಾಫಿ ಅಭ್ಯಾಸ ಇರಲಿಲ್ಲ, ಹಾಲು ಕುಡಿತಾ ಇದ್ದೆ. ಕಾಫಿ ಅಭ್ಯಾಸ ಇತ್ತೀಚೆಗೆ ಸ್ಟಾರ್ಟ್ ಆಗಿತ್ತು ನನಗೆ. ಸೊ ಹಾಲು ಕುಡಿತಾ ಇದ್ದೆ, ಕೂಪನ್ ಕೊಟ್ಟರೆ 1 ಗ್ಲಾಸ್ ಹಾಲು ಕೊಡ್ತಿದ್ದ. ಅವನು ಅವಾಗ ದೇವರು ಸರ್ ಆ್ಯಕ್ಚುಲಿ ನನಗೆ. ಅವನು ಒಂದ್ಸಲಿ ಕೊಟ್ಟು 2 ಕಪ್ ಕೊಡೋನು ನನಗೆ. ಅವನು ನನಗದು ಮುಷ್ಟಾನ್ನ ಭೋಜನ ಗುರು. ಅವ್ನು ಲಿಟ್ರಲಿ ನನಗೆ ದೇವ್ರ ಥರ ಹಿಂಗೆ ಕಾಣಿಸ್ತದೆ ನನಗೆ. ಅವನು ಯಾವಾಗಲೂ 2 ಕಪ್ ಕೊಟ್ಟೋಗೋನು, ಅದೇ ಅವತ್ತಿನ ಊಟ ನನಗೆ. ಹೀಗೆ ಒಂದಿಷ್ಟು ತಿಂಗಳು ಮಾಡಿ 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 ಫೈನಲಿ ಆ 80,000 ತೀರಿಸ್ತೆ ಸರ್. ಆವತ್ತು ಸಿಕ್ಕ ನೆಮ್ಮದಿ ಇದೆಯಲ್ಲ, ಬಾ 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 ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ಒಂದು ಒಳ್ಳೆ ಜಾಬ್ ಸಿಕ್ತು, ಒಳ್ಳೆ ಸ್ಯಾಲ್ರಿ ಸಿಕ್ತು, ಪ್ರಮೋಷನ್ ಸಿಕ್ತು, ಅಂದರೆ ಟೀಮ್ ಲೀಡರ್ ಪ್ರಮೋಷನ್ ಸಿಕ್ತು. ಆವಾಗ ನಾನು ರಿಸೈನ್ ಮಾಡಿದೆ. ಯಾಕೆಂದರೆ ನನ್ನ ಖುಷಿ ಜಾಸ್ತಿ ಆಗುತ್ತೆ. ಅಂದರೆ ವೀಕೆಂಡ್ ರಜಾ, ಒಳ್ಳೆ ಸ್ಯಾಲ್ರಿ ಇದೆ, ಖರ್ಚುಗಳಿಲ್ಲ, ಬೇಕಷ್ಟು ದುಡ್ಡು ಇರುತ್ತೆ. ನೀವು ಯಾಕೆ ಸ್ಟ್ರಗಲ್ ಮಾಡೋಕೆ ಒಪ್ಕೊಂತೀರ? ಅವಾಗ ಜೀವನ ಆರಾಮಾಗಿದ್ದಾಗ ಯಾಕೆ ಒಪ್ಕೊಂತೀರ? ಆಮೇಲೆ ನಾನು ಕೇಳ್ಕೊಂಡೆ, ಗುರು ನಂಗೆ ಬಂದಿರೋದೇನಕ್ಕೆ, ಹೀರೋ ಆಗ್ತಾನೆ, ನೀನು ಯಾವುದೋ ಒಂದಿಷ್ಟು ಅಮೌಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಿಟ್ಟು ಕೂತ್ಕೊಂಡ್ರೆ ನೀನು ಇಲ್ಲಿ ಯಾಕೆ ಬರಬೇಕಿತ್ತು? ಊರಲ್ಲಿ ಇರ್ಬೋದಾಗಿತ್ತಲ್ಲ ರಾಜನ್ ಥರ, ಇಷ್ಟೆಲ್ಲ ಸ್ಟ್ರಗಲ್ ಯಾಕೆ ಮಾಡಬೇಕಿತ್ತು ನೀನು ಅಂತ ಅನಿಸ್ಬಿಡ್ತು. ಅವತ್ತು ರಿಸೈನ್ ಮಾಡಿದೆ. ಮ್ಯಾನೇಜರ್ ಕರೆದು ಬೈದರು, ಒಳ್ಳೆ ಪರ್ಫಾರ್ಮರ್ ನೀನು, ಯಾಕೆ ಇಂಥ ಟೈಮಲ್ಲಿ ಯಾಕೆ ಬಿಡ್ತಾ ಇದೆಯಾ ಅಂತ. ನಾನು ಹೇಳಿದೆ, ನಂದೇನೋ ಬೇರೆ ಗೋಲ್ಸ್ ಇದೆ ಹಿಂಗೆ ಅಂತ ಹೇಳಿದೆ. ಸರಿ ಹೊರಡಪ್ಪ ಅಂತಂದರು. ಒಂದಿಷ್ಟು ಲಕ್ಷ ಸೇವ್ ಮಾಡಿದ್ದೆ ಸರ್ ಅವಾಗ. ನನಗೆ ಗೊತ್ತಿತ್ತು, ಯಾಕೆ ನನಗೇನು ಬೇರೆ ಚಟ ಇಲ್ಲ. ಇದ್ದಿದ್ದು ಮಠದಲ್ಲಿ ಅಲ್ಲ 500 ರೂಪಾಯಿ ಕೊಡ್ತಾಯಿದ್ವಿ ನಾವೆಲ್ಲ ಹುಡುಗ ಸೇರಿಕೊಂಡು. ರೇಷನ್ ಎಲ್ಲ ಅಂತಾರೆ, ನಾವೇ ತರ್ತಾಯಿದ್ವಿ, ಎಲ್ಲ ಹಿಂಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಮಾಡಕ್ಕೆ ಬರುತ್ತೆ ಅಡುಗೆ? ಮಾಡ್ತೀನಿ ಸರ್. ಹೌದಾ? ಏನು ಮಾಡ್ತೀರಾ? ಅವಲಕ್ಕಿ ಸೂಪರಾಗಿ ಮಾಡ್ತೀನಿ, ಚಿತ್ರಾನ್ನ ಸೂಪರಾಗಿ ಮಾಡ್ತೀನಿ, ವೆಜಿಟೇಬಲ್ಸ್ನ ತುಂಬ ನೀಟಾಗಿ ಕಟ್ ಮಾಡ್ತೀನಿ ಸರ್ ನಾನು. ಅದೇ ಭಾಳ ಮುಖ್ಯ. ಅದು ತುಂಬ ನೀಟಾಗಿ ಮಾಡ್ತೀನಿ. ಒಳ್ಳೆ ಕಾಫಿ ಮಾಡ್ತೀನಿ, ಒಳ್ಳೆ ಟೀ ಮಾಡ್ತೀನಿ, ಒಂದಿಷ್ಟು ಗೊತ್ತು ನನಗೆ. ಸೊ ಅಲ್ಲಿ ಸೇವ್ ಮಾಡಿಕೊಂಡು ಅದಾದ ನಂತರ ಜಾಬ್ ಬಿಟ್ಟು ಸ್ಟಾರ್ಟ್ ಆಯಿತು, ಆ್ಯಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು. ಹಿಂಗೆ ಕಂಠೀರವ ಸ್ಟುಡಿಯೋ ಹೋಗಿದ್ರು? ಯಾವ ಸ್ಟುಡಿಯೋ ಹೋಗಿದ್ರಿ ಫಸ್ಟು? ಕಂಠೀರವನೇ ಸರ್. ಬೆಂಗಳೂರು ಅಂದ ತಕ್ಷಣ ಗೊತ್ತಾಗದೆ ಕಂಠೀರವ. ನೀವು ಮಾಡಿದ್ರಾ? ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತಾರ ಸರ್ ಅದನ್ನ ಅಲ್ವಾ? ಜಗ್ಗೇಶ್ ಅವರದ್ದು ಇಂಟರ್ವ್ಯೂ ಎಲ್ಲ ಕೇಳ್ತಾ ಇದ್ವಲ್ಲ ನಾವು, ಕಂಠೀರವ ಸ್ಟುಡಿಯೋ ಅಲ್ಲಿ ಬಿಡ್ಲಿಲ್ಲ ಅಂತ. ಸೇಮ್ ನಮ್ಮನ್ನು ಬಿಟ್ಟಿರಲಿಲ್ಲ.
ನಮ್ಮನ್ನು ಸೇಮ್ ಹೋದೆ ಅಲ್ಲಿ ಈಗ ಶೂಟಿಂಗ್ ಅಂದ ತಕ್ಷಣ ಅಂದರೆ ಯಾರೋ ಪರಿಚಯ ಇರಲಿಲ್ಲಲ್ಲ, ಶೂಟಿಂಗ್ ನೋಡಬೇಕು ಅಂದಾಗ ಎಲ್ಲಿ ನಡೀತು ಅಂದಾಗ ಕಂಠೀರವ ಅನ್ನೋರು. ಯಾವ್ದು ಗುರು ಇದು ಕಂಠೀರವ ಅಂತ ನಾನು ಚಿಕ್ಕಪೇಟೆಲ್ಲ ಹುಡುಗರು ಕೇಳಿದೆ, ಗುರು ಕಂಠೀರವಕ್ಕೆ ಹೋಗ್ಬೇಕಾರೆ ಹೆಂಗೆ ಅಂತಂದರೆ ಬಸ್ ನಂಬರ್ ಹೇಳಿದ್ರು. ಬಸ್ ನಂಬರ್ ಬರ್ಕೊಂಡು ಮೆಜೆಸ್ಟಿಕ್ ಹೋಗಿ ನಿಂತ್ಕೊಂಡು ಆ ಬಸ್ ನೋಡ್ಕೊಂಡು ಪಾಸ್ ತೊಗೊಂಡು ಹೋಗಿ ಅಲ್ಲಿ ಇಳಿದು ಆಮೇಲೆ ಕೇಳಿ ಕಂಠೀರವ ಅಲ್ಲಿ ಅಂತಂದರು. ಹೋದರೆ ವಾಚ್ಮನ್ ಅಣ್ಣ ಬಿಡ್ತಿಲ್ಲ ಒಳಗಡೆ. ಯಾರು ನೋಡಬೇಕು ಅಂತ ನನಗೆ ಯಾರು ಗೊತ್ತು, ಯಾರನ್ನಂತ ಹೆಂಗೆ ಹೇಳಿ ನಾನು ಶೂಟಿಂಗ್ ನೋಡಬೇಕು, ಹಂಗೆಲ್ಲ ಬಿಡಲ್ಲಪ್ಪ, ನನಗೆ ಶೂಟಿಂಗ್ ಅಂತ ಬಿಡೋಕ್ಕೆ ಆಗಲ್ಲ. ಯಾವ ಶೂಟಿಂಗ್ ಅವ್ರು ಅಂತ ಹೇಳಿದ್ರೆ ಅವ್ರು ಪರ್ಮಿಷನ್ ಕೊಟ್ಟರೆ ಒಳಗೆ ಬಿಡ್ಬೋದು, ಹಂಗೆ ಯಾರನ್ನೂ ಬಿಡೋಕ್ಕಾಗಲ್ಲ. ನಾನು ಇನ್ನೂ ಟ್ರೈ ಮಾಡಿದೆ, ಅವ್ನು ಯಾವಾಗ ಅಂತ ಓಡಿಸ್ದ ಅವನು. ಸರಿ ಅಂದ್ಕೊಂಡು ಆಯಿತು. ಅದಾದಮೇಲೆ ಆಚೆ ಎಲ್ಲೋ ಶೂಟ್ ಮಾಡ್ಬೇಕಾದ್ರೆ ಯಾರೋ ಒಬ್ರು ಪರಿಚಯ ಆದರು. ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗ್ಬಿಟ್ಟು ಮಾತಾಡಿಸ್ದೆ. ಅವ್ನು ಹೇಳಿದೆ ಫೋಟೋ ಇದ್ರೆ ಕೊಡು ಅಂತ. ನನಗೆ ಗೊತ್ತಿಲ್ಲ, ಅಲ್ಲಿವ್ರಿಗೆ ಫೋಟೋ ತೊಗೋಬೇಕು, ಫೋಟೋ ನಂಬರ್ ಕೊಡಬೇಕು, ನಂಗೆ ಅದು ಗೊತ್ತಿಲ್ಲ ಅವಾಗ. ಆವಾಗ ಫೋಟೋ ಶೂಟ್ ಮಾಡಿಸ್ಬೇಕಾ, ಫೋಟೋ ಶೂಟ್ ಮಾಡ್ಸೋಕೆ ನಾನು ದುಡ್ಡಿಲ್ಲ. ಆ ಇರೋ ಲಕ್ಷ ಎಲ್ಲ ಕರಗಿ ಹಿಂಗೆ ಆಗಿದೆ, ಹಿಂಗದು ಕಮ್ಮಿ ಆಗ್ತಾ ಬರ್ತಾಯಿದೆ. ಇದು ಹಿಂಗೆ ಅಂದ್ಕೊಂಡು ಆಮೇಲೆ ಯಾರೋ ಪರಿಚಯ ಆದರು, ಜೂನಿಯರ್ ಆರ್ಟಿಸ್ಟ್ ಆಗಿ ಅಲ್ಲಿ ಪರಿಚಯ ಆಯ್ತು ನನಗೆ. ಜೂನಿಯರ್ ಆರ್ಟಿಸ್ಟ್ ಆಗಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಜೂನಿಯರ್ ಆರ್ಟಿಸ್ಟ್ ಆಗಿ ಸಿನಿಮಾ ಸರ್ ನೆನಪಿದೆಯಾ? ತುಂಬ ಸಿನಿಮಾಗಳಿಗೆ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ. ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಪ್ರಮೋಷನ್ ಸಿಕ್ಕಿದ್ದು. ಶೂಟಿಂಗ್ ಅಂತ ಕರೆಯೋರು, ಯಾವ ಸಿನಿಮಾ ಅಂತ ಕರಿತಿದ್ದಿಲ್ಲ. ಕರೆಕ್ಟು, ಶೂಟಿಂಗ್ ಅಂತ ಕರೆಯೋರು ಅಷ್ಟೇ, ಸಿನಿಮಾ ಇರ್ತಿರಲಿಲ್ಲ. ಜೂನಿಯರ್ ಆರ್ಟಿಸ್ಟಾಗಿ ತುಂಬ ಕೆಲಸ ಮಾಡಿದ್ದೀನಿ ಸರ್, ನೆನಪಿಲ್ಲ ಹೆಸರು. ಬಟ್ ಫ್ರೆಂಡ್ ಕ್ಯಾರೆಕ್ಟ್ರಾಗಿ ಸ್ಟಾರ್ಟ್ ಮಾಡಿದ್ದು ಯುವ ಸಾಮ್ರಾಟ್ ಅಂತ ಒಂದು ಸಿನಿಮಾ. ಅದರಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಒಂದು ಬಂತು. ಅದು ಒಂದು ಸ್ವಲ್ಪ ನಾನು ಓಕೆ ಹಿಂಗೆ ಮುಂದೆ ಬಂದೆ ಅನ್ನೋ ಫೀಲಿಂಗ್ ಕೊಡ್ತು. ಅದಾದಮೇಲೆ ಶಂಭು ಮಹಾದೇವ, ಆಮೇಲೆ ತುಂಬ ಸಿನಿಮಾಗಳು ಸರ್. ಈ ಥರ ಒಂದಿಷ್ಟು ಲಿಸ್ಟ್ ಇದ್ದ ಹೆಸರುಗಳು ಮರ್ತಿರ್ಬೋದು ನಾನು. ಬಟ್ ನನಗೆ ಫಸ್ಟ್ ಪೇಮೆಂಟ್ ಸಿಕ್ಕಿದ್ದು ಸರ್ ಈ ಥರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದಾಗ, ಅಥವಾ ಇಂಡಸ್ಟ್ರಿಲಿ ನನಗೆ ಫಸ್ಟ್ ಪೇಮೆಂಟ್ ಕೊಟ್ಟಿರೋದು ಯಾರು ಇರ್ಬೋದು ಹೇಳಿ? ಅವ್ರು ಫುಲ್ ಫೇಮಸ್ ಇದ್ದಾರೆ. ಅವರೊಬ್ಬರು ನಿರ್ದೇಶಕರು ಹೌದು, ಕಲಾವಿದರು ಹೌದು. ಬಿಗ್ ಬಾಸ್ಗೆಲ್ಲ ಹೋಗಿ ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು ಅವ್ರದ್ದು. ಹುಚ್ಚ ವೆಂಕಟ. ಓ ಹೌದಾ ಸರ್, ಸೂಪರ್. ಅವ್ರು ಆ್ಯಕ್ಚುಲಿ ಅವ್ರ ಸಿನಿಮಾಲಿ ಮಾಡಿದ್ದೀನಿ ನಾನು. ಯಾವುದು ಸರ್? ಹುಚ್ಚ ವೆಂಕಟಲ್ಲಿ ಮಾಡಿದ್ದೀನಿ. ಯಾವ ಪಾತ್ರ ಸರ್ ನೋಡ್ತೀನಿ ನಾನು ಕಾಣಿಸಿದ್ರೆ ನಿಮ್ಮ ಪುಣ್ಯ ಅದು. ಅಲ್ಲಿ ಹುಚ್ಚ ವೆಂಕಟರ ಹತ್ರ ಹಿಂದೆ ನಾನು ಅಣ್ಣ ಬಂದ ಅನ್ನೋ ಥರದಲ್ಲಿ ಏನೋ ಒಂದು ಇರ್ತೀನಿ ಅಷ್ಟೇ. ಅಲ್ಲಿ ಗ್ರೂಪಲ್ಲಿ 4-5 ಜನ ಹುಡುಗರ ಜೊತೆಗೆ ನಾನು ಒಬ್ಬ ನಿಂತ್ಕೊಂಡಿರ್ತೀನಿ ಅಷ್ಟೇ ಅಲ್ಲಿ. ಅವಾಗ ಹೆಂಗಿದ್ರು ಸರ್ ಅವರು? ಅಂದರೆ ನಾನು ನೋಡಿರೋ ಪ್ರಾಂಪ್ಟ್ ವ್ಯಕ್ತಿಗಳೆಲ್ಲ ಆಯಪ್ಪ ಒಬ್ಬರು ಸರ್. 4 ಗಂಟೆ ಪೇಮೆಂಟು ಸರ್. ಸಾಯಂಕಾಲ 4 ಗಂಟೆಗೆ ಎಲ್ಲರೂ ಕರೆ ಪೇಮೆಂಟ್ ಕೊಟ್ಬಿಡೋರು. ಹೆಚ್ಚಿಗೆ ಕೊಡ್ತಿದ್ರು ಅಂತ ಹೇಳಲ್ಲ ನಾನು, ಕಮ್ಮಿ. ನನಗೆ 100 ರೂಪಾಯಿ ಕೊಟ್ಟಿದ್ದು ಸರ್. ಫಸ್ಟ್ ಪೇಮೆಂಟ್ ನನಗೆ ಇಂಡಸ್ಟ್ರಿ ಕೊಟ್ಟಿರೋದೇ 100 ರೂಪಾಯಿ, ಅದವರೇ. ಆಯಿತಾ? ಪ್ರಾಂಪ್ಟ್ ವ್ಯಕ್ತಿ ಸರ್. ಪ್ರಾಂಪ್ಟ್ ಅಂದರೆ ಪ್ರಾಂಪ್ಟು. ನಿನಗೆ ಇಷ್ಟ ಅಂದರೆ ಅಷ್ಟು ಕೊಡ್ತಾರೆ ಅವರು, ಅದಕ್ಕೆ ಮೋಸ ಮಾಡಲ್ಲ ಅವರು. ಆ ಥರ ವ್ಯಕ್ತಿ ನಾನು ನೋಡಿದ್ದು. ಸೊ ಬೇರೆ ಎಲ್ಲೂ ನಂಗೆ ಪೇಮೆಂಟ್ ಸಿಕ್ಕಿರಲಿಲ್ಲ. ಅವರೇ ಫಸ್ಟ್ ನಂಗೆ ಇಂಡಸ್ಟ್ರಿಯಲ್ಲಿ 100 ರೂಪಾಯಿ ಕೊಟ್ಟಿದ್ದು ಹುಚ್ಚ ವೆಂಕಟ ಅವರೇ. ಹಾಗೆ ಸ್ಟಾರ್ಟ್ ಆಗಿ ಎಲ್ಲ ಸ್ಟ್ರಗಲ್ ಆಗಿ ಜೂನಿಯರ್ ಆರ್ಟಿಸ್ಟ್ ಆಗಿ ಆಮೇಲೆ ಸೀರಿಯಲ್ ಬಂದು ಹಿಂಗೆಲ್ಲ ಮಾಡಿ ಲಾಸ್ಟಿಗೆ ಬಂದು ಇವಾಗ ಮಾರ್ನಮಿ ಅಂತ ನಿಂತ್ಕೊಂಡಿದ್ದೀನಿ ಸರ್. ಈಗ ಸೀರಿಯಲಿಗೆ ಬಂದಿದ್ದ ಕಥೆನ ಹಿಂದೆ ಹೇಳಿದ್ರು, ಮತ್ತೆ ನಾವು ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಬಟ್ ಆದರೆ ಆತ್ಮೀಯ ಕನ್ನಡಿಗರೇ, ಈ ಸಂದರ್ಭದಲ್ಲಿ ಈ ಮಾತುಕತೆ ಆಗೋದಕ್ಕೆ ಕಾರಣ ಮಾರ್ನಮಿ. ತನ್ನ ಒಬ್ಬ ಕಲಾವಿದ ಒಂದು ಪಾತ್ರಕ್ಕಾಗಿ ತನ್ನ ಜೀವ ಭಾವವನ್ನು ಎಲ್ಲವನ್ನೂ ಅರ್ಪಿಸಿ ಒಂದು ಸಿನಿಮಾನ ಮಾಡ್ತಾನೆ, ಒಂದು ಕಲಾವಿದನ ಆಗ್ತಾನೆ, ಆ ಪಾತ್ರಕ್ಕೆ ಜೀವ ತುಂಬ್ತಾನೆ. ಮಾರ್ನಮಿ ಬೇಬಿ ನಿಮ್ಮ ಮನೆಯಲ್ಲಿ ಎಲ್ಲ ಥರದ ಮಾತುಕತೆ ಆಗಿದ್ದಕ್ಕೆ ಆ ರೀತಿ ಪರ್ಫಾರ್ಮೆನ್ಸ್ ಬಂದಿರ್ಬೋದು ಅಂತ ನನಗೀಗ ಅನಿಸ್ತಾ ಇದೆ. ಕರೆಕ್ಟ್ ಅಲ್ವಾ? ಈ ಪಾತ್ರ ಏನು, ಈ ಪಾತ್ರ ಏನು, ಈ ಪಾತ್ರ ಏನು, ಎಲ್ಲದೂ ಇಣಿಕಿ ನೋಡಿದ್ದೀರಿ ನೀವು. ಅಣ್ಣವ್ರ ಮನೇಲಿ ಎಲ್ಲ ಕತೆ ಡಿಸ್ಕಷನ್ ಆಗಿ, ಪಾತ್ರಗಳ ಡಿಸ್ಕಷನ್ ಆಗಿ, ವರ್ಧಪ್ಪನವ್ರ ಕತೆ ಡಿಸ್ಕಷನ್ ಮಾಡಿದ್ರೆ ಅಣ್ಣವರು ಪಾತ್ರಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ರಂತೆ. ಹಾಗೆ ಅದೆಲ್ಲ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು. ಸರ್, ಈಗ ಸೀರಿಯಲ್ ಮುಖಾಂತರ ನೀವು ರೀಚ್ ಆಗಿದ್ದ ರೀತಿಯೇ ಬೇರೆ. ಸಿನಿಮಾ ನಿಮ್ಮ ಆಡಿಯನ್ಸು, ನಿಮ್ಮೊಂದು ದೊಡ್ಡ ಆಡಿಯನ್ಸ್ ಇದೆ ಸೀರಿಯಲ್ ಮೂಲಕ. ಆ ಸೀರಿಯಲ್ ಆಡಿಯನ್ಸು ಸಿನಿಮಾನ ನೋಡಿದ್ದಾರಂತ? ತುಂಬ ಕಠೋರವಾಗಿರೋ ಸತ್ಯ ಹೇಳಬೇಕು ಅಂದರೆ ನೋಡಿಲ್ಲ ಅವರು. ಯಾಕೆ ಅಂತಂದರೆ ನನಗೆ ಗೊತ್ತು ನಮ್ಮ TRP ಎಷ್ಟು ಬರ್ತಾಯಿತ್ತು, ಆ TRP ಬಂದರೆ ಎಷ್ಟು ಜನ ನೋಡಿದ್ದಾರೆ ಅಂತ ಅರ್ಥ ಅನ್ನೋದು ನನಗೆ ಗೊತ್ತು. ಆ ಟರ್ಮಲ್ಲಿ ಹೇಳೋದಾದರೆ, TRP ಟರ್ಮಲ್ಲಿ ಹೇಳೋದಾದರೆ. ಬಟ್ ಇವಾಗ ನಮ್ಮ ಮಾರ್ನಮಿ ರಿಲೀಸ್ ಆಗಿ ನಾವು ಇವಾಗ ಏನು ಹೇಳ್ತೀವಿ, ಕಲೆಕ್ಷನ್ ಅಂತ ಏನು ಹೇಳ್ತೀವಿ, ಇದನ್ನು ನೋಡಿದಾಗ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಸೊ ಕೆಲವೊಂದ್ಸಲ ಏನು ಅನಿಸುತ್ತೆ, ನಮ್ಮ ಸೀರಿಯಲ್ ಆಡಿಯನ್ಸ್ ಸೀರಿಯಲ್ ಮಾತ್ರನಾ ಅಂತ ಯಾವಾಗಲೂ ಕ್ವಶನ್ ಮಾರ್ಕ್ ಇತ್ತು. ಅದು ನಿಜನಾ ಅಂತ ಅನಿಸ್ಬಿಡ್ತು ಇವಾಗ. ಯಾಕೆಂದರೆ ಇಲ್ಲಿ ಟರ್ನ್ ಆಗಿಲ್ಲ ಅವರು, ಅಂದರೆ 100% ಆಗಿಲ್ಲ. ಒಂದಿಷ್ಟು ಜನ ರೆಗ್ಯುಲರಾಗಿ ಯಾರು ನೋಡ್ತಾಯಿದ್ರು, ಅವ್ರು ನಂಗೆ ಸಿನಿಮಾ ನೋಡಿದ್ದಾರೆ, ನನಗೆ ಅದರದ್ದು ಕ್ಲಿಪ್ಪಿಂಗ್ಸ್ ಕಳಿಸಿದ್ರು, ಅದ್ರ ಬಗ್ಗೆ ವಿಮರ್ಶೆ ಮಾಡಿದ್ರು, ನನಗೆ ಟೆಕ್ಸ್ಟ್ ಮಾಡಿದ್ರು, ಅವರೆಲ್ಲ ಒಂದಿಷ್ಟು ಜನ ಇದ್ದಾರೆ. ಅದು ಬಹುಶಃ ಒಂದು 20% ಇರ್ಬೋದು ಸರ್. ಬಟ್ 80% ಏನಿದೆಯಲ್ಲ, ಅವ್ರು ಯಾರೂ ಸಿನಿಮಾ ನೋಡಿಲ್ಲ. ಕಾರಣ ಗೊತ್ತಿಲ್ಲ. ಅಂದರೆ ನೋಡಿದವ್ರು ಹೇಳಿರೋದು ಅದು ಈ ರೀಸೆಂಟ್ ಟೈಮಲ್ಲಿ ಬಂದಿರೋಂಥ ಅದ್ಭುತ ಸಿನಿಮಾ ಇದು. ಕಂಟೆಂಟ್ ಅಂತ ಏನು ಹೇಳ್ತೀವಿ, ನಾವೆಲ್ಲ ಕಂಟೆಂಟ್ ಇಲ್ಲ ಕನ್ನಡ ಸಿನಿಮಾದಲ್ಲಿ,
ಕನ್ನಡ ಇಂಡಸ್ಟ್ರಿ ಕಂಟೆಂಟ್ ಇಲ್ಲ, ಕಂಟೆಂಟ್ ಇದೆ ಗುರು ಅಂತ ತೋರಿಸೋ ಸಿನಿಮಾ ಮಾರನಮಿ ಅಂತ ಹೇಳ್ತಾರೆ. ಬಟ್ ಜನ ಯಾಕಿಲ್ಲ, ಬರ್ತಾ ಇದ್ದಾರೆ. ಬಟ್ ಈಗ ಕಂಟೆಂಟ್ನ ಕಟ್ಟಿ ಇಟ್ಟಿದ್ದಾರೆ, ಆ ಕಟ್ನ ಬಿಚ್ಚಬೇಕಷ್ಟೇ. ಈ ಬಿಚ್ಚಿದ್ರೆ ಗೊತ್ತಾಗುತ್ತೆ ಅಲ್ಲಿ ಯಾವ ಲೆವೆಲ್ ಕಂಟೆಂಟ್ ಇದೆ ಅನ್ನೋದು ಅಂತ. ಅದೇ ನನಗೆ ಗೊತ್ತಿಲ್ಲ, ಅಂದರೆ ಇನ್ನೂ ಅವ್ರನ್ನ ಆಡಿಯನ್ಸ್ನ ಪುಲ್ ಮಾಡೋದಕ್ಕೆ ನಮ್ಮ ಕೈಯಿಂದ ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ನಮ್ಮ ಕೈಲಿ ನಮ್ಮ ಬತ್ತಳಿಕೆಯಲ್ಲಿ ಎಷ್ಟು ಬಾಣಗಳಿತ್ತು ಎಲ್ಲವನ್ನೂ ಬಿಟ್ಟು ನೋಡಿದ್ದೀನಿ ನನಗೆ. ಸರ್ ನಿಮ್ಮೊಬ್ಬರಿಗೆ ಅಷ್ಟಲ್ಲ ಸರ್, ಎಲ್ಲ ದೊಡ್ಡ ದೊಡ್ಡ ಮಹನೀಯರಿಗೂ ಪ್ರೇಕ್ಷಕರನ್ನ ಬಲಗಾಲಿಟ್ಟು ಚಿತ್ರಮಂದಿರದೊಳಗೆ ಕರ್ಕೊಂಬರೋದು ಹೆಂಗೆ? ಅವ್ನು ಎಲ್ಲಿದ್ದಾನೆ ಗುರು? ಹಾಗೆ ಆಗಿದೆ ಸರ್ ಈಗ. ಅವ್ನು ವ್ಯೂಸಲ್ಲಿ ಇರ್ತಾನ, ರೀಚಲ್ಲಿ ಇರ್ತಾನೆ, ಎಲ್ಲಿದ್ದಾನೆ ಗುರು ಅಂತ ಅವನು ಹುಡುಕಾಟಕ್ಕೆ. ಕರೆಕ್ಟ್. ಎಲ್ಲಿ ನಮ್ಮ ಮನೆ ಅಂತ ಹೇಳಿ ನಾವು ಹುಡುಕ್ತಂಗೆ. ಹೌದು, ಹಂಗೆ ಆಗಿದೆ. ಅಂದರೆ ನಾವು ಹಳೆಯ ಸಿನಿಮಾಗಳು ಸೋತಾಗ ನಾವೊಂದು ವಿಮರ್ಶೆ ಮಾಡ್ಕೊಂಡಿದ್ವಿ, ಬಹುಶಃ ಈ ಭಾಗದಲ್ಲಿ ನಾವು ಇದನ್ನ ರೀಚ್ ಮಾಡಿಲ್ಲ, ಸೋಷಿಯಲ್ ಮೀಡಿಯಾ ಟಚ್ ಮಾಡಿಲ್ಲ ಅಂತ ನಾವು, ಅಥವಾ ಇಲ್ಲಿ ರೋಡಲ್ಲಿ ಪೋಸ್ಟರ್ ಹಾಕಿರಲಿಲ್ಲ, ಬ್ಯಾನರ್ ಹಾಕಿರಲಿಲ್ಲ, ಇವೆಲ್ಲ ಒಂದಿಷ್ಟು ಎಲಿಮೆಂಟ್ಸ್ ಇತ್ತು. ನಾವು ಈಸಿಲಿ ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ವಿ. ಯಾವುದನ್ನು ಬಿಡೋ ಹಾಗಿಲ್ಲ, ಎಲ್ಲದನ್ನ ರೀಚ್ ಮಾಡಬೇಕು, ಎಲ್ಲ ಭಾಗದಲ್ಲೂ ನಾವು ಕಾಣಿಸ್ಕೋಬೇಕು ಅನ್ನೋ ಕಾರಣಕ್ಕೆ ತುಂಬ ನೀಟಾಗಿ ಕೂತು ಪ್ಲ್ಯಾನ್ ಮಾಡಿ ಎಲ್ಲ ಭಾಗದಲ್ಲೂ ಮಾರನಮಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ವಿ. ಮಾಡಿದ ಮೇಲೂ ರಿಸಲ್ಟ್ ಇದಾ ಅಂತ ಅನ್ನಿಸ್ತು ನನಗೆ. ಹಾಗಿದ್ರೆ ಏನು ಕೊಡಬೇಕೇನೋ ಅಥವಾ ಅವ್ರು ಬರಬೇಕು ಅನ್ನೋ ನಾವು ಏನು ಮಾಡಬೇಕು, ಅದು ಇವಾಗಲೂ ಕೂಡ ಎಕ್ಸ್ಪ್ರೆಷನ್ ಆಗಿ ಕಾಣಿಸ್ತಿದೆ ನನಗೆ. ಅದಕ್ಕೆ ಉತ್ತರ ಸಿಗ್ತಿಲ್ಲ. ಬರ್ತಾಯಿದ್ದಾರೆ ಜನ. ಬಟ್ ಏನು ಅಂದರೆ ಈಗ ನಿಮಗೆ ಗೊತ್ತಿರುತ್ತೆ, ಮಲ್ಟಿಪ್ಲೆಕ್ಸ್ ಆಗಲಿ ಯಾವುದೇ ಥಿಯೇಟ್ರ್ ಆಗಿರಲಿ ಇಷ್ಟು ಪರ್ಸೆಂಟೇಜ್ ಅಂತ ಜನ ಬರಲೇಬೇಕು, ಇಲ್ಲ ಅಂದರೆ ಅವ್ರಿಗೆ ವರ್ಕೌಟ್ ಆಗೋಲ್ಲ. ಅದು ನಾವು ಅವ್ರಿಗೆ ಬಯೋಕ್ಕಾಗಲ್ಲ. ಇಲ್ಲಿ ಜನ ಬರ್ತಾಯಿದ್ದಾರೆ, ಬಟ್ ಅವ್ರ ಲೆವೆಲಿಗೆ ಬರ್ತಾಯಿಲ್ಲ. ಗೊತ್ತಿಲ್ಲ, ಅದು ಇನ್ನೂ ಹೀಗೆ ಕ್ವಶನ್ ಮಾರ್ಕ್ ಕಾಡ್ತಾ ಇದೆ, ನೋಡೋಣ. ನೀವು ಬೆಳಗಾವಿಯಿಂದ ಅಥವಾ ಬೆಳಗಾವಿಯಿಂದ ಇಲ್ಲಿ ಬಂದಾಗ ಏನು ನಮ್ಮ ಕೆಂಪೇಗೌಡ ರಸ್ತೆಯಲ್ಲಿ ತಿರುಗಾಡಿದ್ರಲ್ಲ, ಆಗ ಯಾವುದಾದ್ರೂ ಸಿನಿಮಾ ನೋಡಿ ಗುರು ಈ ರೀತಿ ಪ್ರೇಕ್ಷಕರು ತುಂಬಬೇಕು, ಇಂಥ ಸಿನಿಮಾ ಮಾಡಬೇಕು, ನಾನು ಇಂಥ ಹೀರೋ ಆಗಬೇಕು ಅಂತ ಅನಿಸಿದ್ದು? ನಾನು ಅವಾಗ ಬಂದಾಗ ನನ್ನ ತುಂಬ ಕ್ರೌಡ್ ಆಗಿದ್ದ ಸಿನಿಮಾ ಅಂದರೆ ವಿಷ್ಣುವರ್ಧನ ಅನಿಸುತ್ತೆ, ಸುದೀಪ್ ಸರ್ದು. ಅವಾಗ ನಾನು ಅಲ್ಲೇ ಇದ್ನಲ್ಲ, ಇದರಲ್ಲೇ ಚಿಕ್ಕಪೇಟೆಯಲ್ಲಿ ಇದ್ನಲ್ಲ, ಯಾವ ಸಿನಿಮಾ ರಿಲೀಸ್ ಆದರೂ ಫಸ್ಟ್ ಫ್ರೈಡೇ ನಿಂತ್ಕೊಂಡ ಅಲ್ಲಿ ಥಿಯೇಟ್ರ್ ಮುಂದೆ. ಅದು ಒಳಗೆ ಹೋದಾಗ ಆ ಕ್ರೌಡ್ ಇರುತ್ತಲ್ಲ ಸರ್, ಹೀರೋ ಎಂಟ್ರಿಗೆ ಆ ವಿಷಲ್ಲು ಅದೆಲ್ಲ ಬರುತ್ತಲ್ಲ, ಅದು ಫುಲ್ ಜುಮ್ ಸರ್ ನನಗೆ. ಅವಾಗ ನೋಡಿದಾಗೆಲ್ಲ, ಅವಾಗ ಸುದೀಪ್ ಸರ್ ಹಿಂಗೆ ನೋಡಿದಾಗೆಲ್ಲ ಗುರು ನಂದು ಹಿಂಗೆ ಬರಬೇಕು, ಎಂಟ್ರಿ ನನಗೂ ಹಿಂಗೆ ಬರಬೇಕು, ಆ ಫೀಲಿಂಗ್ ಕೊಟ್ಟಿದ್ದು ಅವಾಗ ಉಂಟದು. ಅದಾಗಿತ್ತು ಅವಾಗ. ನಾನು ಅವಾಗ ಬಂದಾಗ ವಿಷ್ಣುವರ್ಧನ ಸಿನಿಮಾದ್ದು ಸುದೀಪ್ ಸರ್ದು ಸಿನಿಮಾ ನಡೀತತ್ತು ಅವಾಗ. ಈ ಸೀರಿಯಲ್ ಲೋಕದಲ್ಲಿ ನಿಮಗೆ ಈ ಸಿನಿಮಾ ಹೀರೋ ಆಗ್ತೀನಿ ಅಂದಾಗ ಸಿಕ್ಕಂಥ ಬೆಂಬಲ ಎಷ್ಟು ಮಟ್ಟದ್ದು? ಸೀರಿಯಲ್ ಲೋಕದಲ್ಲಿ ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಿದರು ಸರ್ ನನಗೆ. ಅಂದರೆ ಪ್ರತಿಯೊಬ್ಬರು ಕೂಡ ನನಗೆ ಹೇಳಿದ್ದು, ನೀನು ತುಂಬ ಕ್ಯಾಲಿಬರ್ ಇರುವಂಥ ಒಬ್ಬ ಕಲಾವಿದ, ನೀನು ನಿನ್ನ ಒಂದು ಏನು ಕಲೆ ಇದೆ ಅದು ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ದೊಡ್ಡ ಪರದೆಗೆ ಖಂಡಿತವಾಗ್ಲೂ ಅದು ಆ್ಯಪ್ಟ್ ಆಗುತ್ತೆ, ಟ್ರೈ ಮಾಡು, ನೀನು ಕ್ಲಿಕ್ ಆಗ್ತೀಯ ಅಂತ ತುಂಬ ಜನ ಹೇಳಿದರು. ಆ್ಯಂಡ್ ಒಂದಿಷ್ಟು ಜನ ಕ್ವಶನ್ ಮಾರ್ಕ್ ಕೂಡ ಹಾಕಿದರು. ಈ ಸಿನಿಮಾ ಅನೌನ್ಸ್ ಆದಾಗ ನೀನು ಹೀರೋನ, ಇದಕ್ಕೆ ನೀನು ಆಗ್ತೀಯಾ? ಹೌದಾ ಸರ್, ಇನ್ನೇನು ಬೇಕಂತ ಸರ್? ಅದು ನನಗೆ ಗೊತ್ತಿಲ್ಲ, ಅದು ಅವ್ರನ್ನ ಕೇಳಬೇಕು. ಈ ಥರ ಮಂಗಳೂರು ಸೈಡ್ದು ಕತೆ ಅಂತ ಹೇಳಿದಾಗ, ಮಂಗಳೂರು ಸೈಡ್ ಅವನಿಗೆ ಭಾಷೆ ಹೆಂಗೆ ಬರುತ್ತೆ, ಆ ಭಾಷೆ ಅವನಿಗೆ ಹೆಂಗೆ ಬರುತ್ತೆ, ಆ ಹುಲಿ ವೇಷ ಅಲ್ಲಿ ಹೆಂಗೆ ಗೊತ್ತಾಗುತ್ತೆ, ಆ ಬಾಡಿ ಲ್ಯಾಂಗ್ವೇಜ್ ಅವ್ನಿಗೆ ಹೆಂಗೆ ಗೊತ್ತಾಗುತ್ತೆ, ಈ ಥರ ಕೊಂಕು ಆ ಥರ ಕ್ವಶನ್ ಮಾರ್ಕ್ಗಳು ತುಂಬ ಜನ ಮಾತಾಡಿದರು. ಒಂದಿಷ್ಟು ಜನ ಯಾರು ಮಾತಾಡಿದ್ರು, ಸಿನಿಮಾ ನೋಡ್ಬಿಟ್ಟು ಗುರು ಏನು ಮಾಡಿದ್ಯಾ ಗುರು ನೀನು ಅಂತ ಲಾಸ್ಟಿಗೆ ಹೇಳಿ ಹೋಗಿದ್ದು ಆಗಿದೆ. ಮಾರನಮಿ ರಿಲೀಸ್ ಆದಮೇಲೆ ಅದೇ ಜನ ಬಂದು ಸಿನಿಮಾ ನೋಡಿ ನಾವೇನೋ ಅಂದ್ಕೊಂಡಿದ್ವಿ, ಅವ್ರು ಬಾಯ್ಬಿಟ್ಟು ಹೇಳಿದ್ರು, ನಿಮ್ಮ ಬಗ್ಗೆ ನಾವು ಹಿಂಗೆ ಮಾತಾಡಿದ್ವಿ, ಬಟ್ ನೀವು ಅದನ್ನು ರಾಂಗ್ ಪ್ರೂವ್ ಮಾಡಿ ಅದ್ಭುತವಾಗಿರೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ಯಾ, ಆಲ್ ದಿ ವೆರಿ ಬೆಸ್ಟ್, ತುಂಬ ಒಳ್ಳೆದಾಗತ್ತೆ ಅಂತ ಹೇಳ್ಬಿಟ್ಟು ಹೋದ್ರು. ಸೂಪರ್ ಸರ್. ಈ ಚಿತ್ರರಂಗದಲ್ಲಿ ಸಪೋರ್ಟ್ ಅನ್ನೋದು ಭಾರಿ ಮುಖ್ಯ. ಬ್ಯಾಕ್ಗ್ರೌಂಡ್ ಇಲ್ದಂಗೆ ಇಲ್ಲಿ ಬಂದವರಲ್ವಾ ನೀವು? ಈಗ ನೀವು ಯಾರು ಅಂತ ನಿಮ್ಗೆ ಗೊತ್ತು, ಇಂಡಸ್ಟ್ರಿಗೆ ಗೊತ್ತು. ಸರ್ ಇಂಥದ್ದೊಂದು ಸಿನಿಮಾ ಮಾಡಿದ್ವಿ ಸರ್, ಬಂದು ನೋಡಬೇಕು ಅಂತ ಕೇಳಿಕೊಂಡಾಗ ಸ್ಪಂದನೆ ಸಿಕ್ಕಿದೆಯಾ? ಸಿಕ್ಕಿದೆ ಸರ್. ಅಂದರೆ ನಾನು ಗೊತ್ತಿಲ್ಲ ಅದು ನಿಜಾನೋ ಸುಳ್ಳು, ನನಗೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು ಎಷ್ಟು ಜನಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಎಲ್ರಿಗೂ ಗೊತ್ತು ಈ ಥರ ಒಂದು ಮಾರನಮಿ ಅಂತ ಸಿನಿಮಾ ಬಂದಿದೆ, ಈ ಥರ ಚೆನ್ನಾಗಿ ಆಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತು. ಒಂದಿಷ್ಟು ಜನ ಬಂದು ನೋಡಿದ್ದಾರೆ, ಒಂದಿಷ್ಟು ಜನ ನಾವು ಊರಲ್ಲಿಲ್ಲ, ಈ ಥರ ಹಿಂಗೇನೋ ಇದ್ದೀವಿ, ಬಟ್ ನಾವು ಖಂಡಿತವಾಗಿ ನೋಡ್ತೀವಿ ಅಂತ ಹೇಳಿದ್ದಾರೆ. ಬಟ್ 80% ನನಗೆ ಯಾರೂ ಬಂದಿಲ್ಲ ಸರ್. ಅಂದರೆ ಅವರು ಬರಬಾರ್ದು ಅಂತ ಬಂದಿಲ್ಲ ಅಂತ ಹೇಳ್ತಿಲ್ಲ, ಅವ್ರು ಬ್ಯುಸಿ ಇರ್ಬೋದು, ಅದು ಪರ್ಸನ್ ಇದ್ದೇ ಇರುತ್ತೆ, ಬರ್ಬೇಕಂತ ಏನಿಲ್ಲ, ಅದು ಅವ್ರ ಇಷ್ಟ. ಅದು ನಮ್ಮ ಋಣ, ಈಗ ನಮ್ಮ ಕರಿಬೇಕು, ಯಾಕಂದ್ರೆ ನನಗಿರುತ್ತೆ ಅಂದರೆ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಎಲ್ಲರೂ ಬಂದು ನೋಡಬೇಕು ಅದನ್ನು, ನನಗೊಂದು ಖುಷಿ. ಆ್ಯಂಡ್ ನಮ್ಮ ಇಂಡಸ್ಟ್ರಿ ದೊಡ್ಡವ್ರು ಬಂದು ನೋಡಿದಾಗ ನಮಗೇನೋ ಅದು ಅಪ್ರಿಸಿಯೇಷನ್ ಸರ್. ನಾವು ಚಿಕ್ಕಲಾಗಿದ್ರೆ ನಾವು ಇಲ್ಲ ಗುರು ಇವನೊಬ್ಬ ಚೆನ್ನಾಗಿ ಮಾಡಿದ್ದಾನೆ ಅಂತ, ಒಂದು ಒಳ್ಳೆ ಟೀಮ್ ಚೆನ್ನಾಗಿ ಮಾಡಿದೆ ಅಂತ ಅವ್ರು ಅಪ್ರಿಷಿಯೇಟ್ ಮಾಡಿದಾಗ ಇನ್ನೂ ಒಂದು 4 ಜನಕ್ಕೆ ಜಾಸ್ತಿ ಗೊತ್ತಾಗುತ್ತೆ. ಇನ್ನು 4 ಜನ ಬರೋಲ್ಲ, 4 ಜನ ಬರ್ತಾರೆ. ಅದೊಂದು ಕಾರಣಕ್ಕೆ ನಾವು ಎಲ್ಲರೂ ಅಪ್ರೋಚ್ ಮಾಡಿರ್ತೀವಿ. ಬಟ್ ಸಪೋರ್ಟ್ ಅಂತೂ ಇಂಡಸ್ಟ್ರಿಯಿಂದ ಇದೆ ಸರ್. ಬಟ್ ಅದು ಎಷ್ಟು ಮಟ್ಟಿಗೆ ಇದೆ ಅನ್ನೋದು ನನಗೆ ಏನು. ಎಸ್ ಸರ್. ಈ ಸಿನಿಮಾ ಯಶಸ್ಸು ಅನ್ನೋದು ಮೌತ್ ಪಬ್ಲಿಸಿಟಿ
ಮೌತ್ ಟಾಕ್, ಮಾತಿಂದ ಮಾತು, ಮನಸ್ಸಿಂದ ಮನಸ್ಸು, ಮನೆಯಿಂದ ಮನೆಗೆ ತಲುಪಿದಾಗ ಸಿನಿಮಾ ದೊಡ್ಡ ಮಟ್ಟಕ್ಕಾಗುತ್ತೆ. ಶುರು ಹಚ್ಚೋದೆಲ್ಲಿ ಒಬ್ಬರಿಂದ ಒಬ್ಬರಿಗೆ. ಈಗ ನಿಮಗೆ ಮುಂದಿನ ದಿನಗಳಲ್ಲಿ ಸರ್ ಇಂಥದ್ದೊಂದು ಸಿನಿಮಾ ಮಾಡಿದ್ದೀನಿ ಸರ್, ನೀವು ನೋಡಬೇಕು, ಈ ಸಿನಿಮಾ ಬಗ್ಗೆ ಒಂದು ಒಳ್ಳೆ 4 ಮಾತಾಡಬೇಕು ಅಂತ ಬಂದಾಗ ಏನು ಮಾಡ್ತೀರಿ? ಖಂಡಿತ ಹೋಗ್ತೀನಿ ಸರ್. ನಾನು ಇದಕ್ಕೂ ಮುಂಚೆ ಕೂಡ ಹೋಗಿದ್ದೀನಿ. ಈಗಷ್ಟೇ ಅಲ್ಲ, ನಾನು ಸೀರಿಯಲ್ ಮಾಡಬೇಕಾಗಿದ್ದಾಗಲೂ ಕೂಡ ಈ ಥರ ಪ್ರೀಮಿಯರ್ ಶೋಗೆಲ್ಲ ಕಾಲ್ ಬರ್ತಾಯಿತ್ತು. ನಾನು ಯಾವಾಗ ಅವೈಲೇಬಲ್ ಇದ್ದೆ ನಾನು ಯಾವುದೂ ಸಿನಿಮಾಗಳನ್ನ ಮಿಸ್ ಮಾಡಿಲ್ಲ. ಈ PR ಕಡೆಯಿಂದ ಅಥವಾ ಹೀರೋ ಕಡೆಯಿಂದ ಎಲ್ಲಿಂದನೂ ನಮ್ಮೊಂದು ಕಾಲ್ ಬಂದಿರುತ್ತೆ, ಈ ಥರ ಒಂದು ಸಿನಿಮಾ ಮಾಡಿದ್ವಿ ಬಂದು ನೋಡಿ ಅಂತ. ಅದು ಯಾವ ಸಿನಿಮಾನೂ ನಾನು ಯಾವತ್ತೂ ಮಿಸ್ ಮಾಡಿಲ್ಲ. ಅಂದರೆ ಅದು ಪೇನು ಒಂದು ನಮ್ಗೆ ಗೊತ್ತು, ಅದು ಜನ ಬರೆದಿದ್ದೆ ಏನಾಗುತ್ತೆ ಅನ್ನೋದು ಪೇನು ಒಂದು ಗೊತ್ತು. ಆ್ಯಂಡ್ ಸಿನಿಮಾ ನಿಲ್ಲಬೇಕಾದ್ರೆ ಎಷ್ಟೆಲ್ಲ ಶ್ರಮಗಳಿರುತ್ತೆ ಅನ್ನೋದು ಗೊತ್ತಿರುತ್ತೆ ನಮಗೆ. ಸೊ ಆ ಕಾರಣಕ್ಕೋಸ್ಕರ ನಾವು ಯಾವತ್ತೂ ನಾನು ಇಲ್ಲ ಅಂತ ಹೇಳಿಲ್ಲ, ಹೇಳೋದು ಇಲ್ಲ ಸರ್. ಎಸ್ ಸರ್. ಸರ್ ಇದು ಆಗುತ್ತಲ್ಲ ಗೊತ್ತಿಲ್ಲ, ಇದೊಂದು ಟಾಸ್ಕು ನಿಮಗೆ, ಸ್ಪಾಟಲ್ ಟಾಸ್ಕು, ನಿತ್ತಲ್ ಟಾಸ್ಕು. ಏನಪ್ಪ ಅಂದರೆ ಗಿಣಿರಾಮ ಪಾತ್ರಧಾರಿ ಚೇತು ಬಗ್ಗೆ ಏನು ಹೇಳ್ತಾನೆ, ಚೇತು ಬಗ್ಗೆ ಏನು ಹೇಳಿ ಪ್ರೇಕ್ಷಕರನ್ನು ಕರೀತಾನೆ ಅನ್ನೋ ಟಾಸ್ಕು. ಓಕೆ, ಸೊ ನೀವು ಅದನ್ನು ಉತ್ತರ ಕರ್ನಾಟಕದಲ್ಲೇ ಈಗ ನಿರೀಕ್ಷೆ ಮಾಡ್ತೀರಾ? ಎಸ್, ಉತ್ತರ ಕರ್ನಾಟಕದವ್ರು ಮಂಗಳೂರು ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತಲ್ವೇ? ಸೈಡ್ಗೆ ಹೋಗ್ಬಿಡ್ತೀನಿ ನಾನು. ನೋಡ್ರಪ್ಪ, ಇವ ಚೇತು ಅಂಥೇಳಿ ಒಬ್ಬ ಅದಾನ ಹುಡುಗ, ಏನು ಮಾಡ್ಯಾನ್ರಿ ಆ್ಯಕ್ಟಿಂಗ. ಅವ್ನ ಕಣ್ಣೇ ಭಾಳ ಮುಖ್ಯ ಸರ್. ಅವ್ನ ಕಣ್ಣು ನೋಡೇ ಎಷ್ಟೋ ಜನ ಇಷ್ಟಪಟ್ಟಿರೋದು. ನೋಡ್ರಪ್ಪ, ಈ ಚೇತು ಅಂತ ಒಬ್ಬ ಹುಡುಗ ಮಾರಮ್ಮಿ ಸಿನಿಮಾದಾಗ ಮಾಡ್ಯಾನ. ಏನು ಮಾಡ್ಯಾನ್ರಿ ಸಿನಿಮಾ, ಏಕ ನಂಬರ್ ಆಗೈತಿ, ಏಕ ನಂಬರ್. ಆದರೆ ಏನೆಲ್ಲ ಇಲ್ಲ, ಹಾಡು ಮಸ್ತಾವ್. ಫೈಟ್ ಮಾಡ್ಯಾನ ಗುರು, ಫೈಟ ಎಗಿರೆಗಿರಿ ಬಡಿತಾನು. ಆ ಲುಂಗಿ ಎತ್ತಿ ಕಟ್ತಾನ್ರಿ, ಹಿಂಗೆ ಮಜಾ ಬತ್ತು ರೀ, ಭಾರಿ ಮಜಾ ಬತ್ತು. ಯಾರ್ಯಾರು ನೋಡಿಲ್ಲಲ್ಲ, ಬರೀ ಅವ ಒಬ್ಬ ಇಲ್ಲದ್ರಾಗ. ಚೈತ್ರ ಆಚಾರ ಅಂತ ಒಂದು ಚಂದ ಹುಡುಗಿ ಐತಿ, ಇಲ್ಲೊಂದು ಮಚ್ಚ ಐತೆ, ಅದಕ್ಕೆ ಭಾರಿ ಚಂದ ಮಾಡತ್ತೆ ಹುಡುಗಿ. ನೀವು ಆಕೆ ಸಿನಿಮಾ ನೋಡಿರ್ತೀರಿ ಹಿಂದೆ, ಆದರೆ ಈ ಸಿನಿಮಾ ನೋಡ್ರಿ ಆಕೆ ಅನಿಸೋದೇ ಇಲ್ಲ ನಿಮಗೆ. ಚೈತ್ರ ಆಚಾರ ಅನಿಸೋದೇ ಇಲ್ಲ, ಅಷ್ಟು ಚಂದ ಮಾಡ್ಯಾಳ. ಬೇರೆ ಕಲಾವಿದ್ರು ಇಷ್ಟು ಮಂದಿ ಇದಾರಲ್ಲ ಮಂಗಳೂರವ್ರ, ನೀವು ನೋಡಿದಾಗಿದೆ ಎಲ್ಲಿ ನಾವು ಕರ್ನಾಟಕದ ಯಾವ ಭಾಗ ಅನಿಸ್ತದೆ, ಆದರೆ ಮಂಗಳೂರ ಎಲ್ಲ ಪೂರ ಶೂಟ್ ಮಾಡಿರೋದೆಲ್ಲ ಮಂಗಳೂರಾಗ ಮಾಡ್ಯಾರು. ಒಂದೊಂದು ಸೀನ, ಎಡಿಟಿಂಗ, ಫೈಟ, ಲೊಕೇಶನ್ನ, ಆಮೇಲೆ ಕ್ಲೈಮ್ಯಾಕ್ಸ್ ಮಾಡ್ಯಾನ್ರಿ. ಕ್ಲೈಮ್ಯಾಕ್ಸ್ ಆಹಾ, ಆ ಹುಲಿ ವೇಷ ಆಗಿರ್ಬೋದು. 1,500 ಮಂದಿ ಐತ್ರಿ ಅಲ್ಲಿ. ಒಂದು ಪೂರ ಮಾರನೇ ಅದೇನು ದಸರಾ ಏನಿರಲ್ಲ, ಪೂರ ರೀಕ್ರಿಯೇಟ್ ಮಾಡಿಬಿಟ್ಟಾರ ಅವ್ರು, ಏಕದಮ್ ಮಸ್ತ್ ಮಾಡ್ಯಾರು. ಯಾರು ನೋಡಿಲ್ಲ ದೇವ್ರ ಮೇಲೆ ಹೇಳಕತ್ತೀನಿ, ನೀವು 150 ರೂಪಾಯಿ ಕೊಡ್ತಿರೋ 200 ರೂಪಾಯಿ ಕೊಡ್ತಿರೋ ಗೊತ್ತಿಲ್ಲ, ನಿಮ್ಮ ರೊಕ್ಕಕ್ಕೆ ಮೋಸಿಲ್ಲ, ಮಸ್ತ್ ಮಜಾ ಮಾಡ್ತೀರಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಒಂದು ಒಳ್ಳೆ ಸಿನಿಮಾನ ಮಿಸ್ ಮಾಡಿದೆ ಗೆಲ್ಲಿಸ್ಬಿಟ್ರಿ ಹೇಳ್ತೀನಿ ಅಷ್ಟೇ. ಸೂಪರ್ ಸರ್. ಗಿಣಿರಾಮಂಗೆ ಆಶೀರ್ವಾದ ಮಾಡಿದ್ವಿ, ಹಾಗೆ ಮಾರನಮೆ ಚೇತುಗೂ ಆಶೀರ್ವಾದ ಮಾಡಿ ಅಂತ ಹೇಳಿ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ಆತ್ಮೀಯ ಕನ್ನಡಿಗರು ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಕನ್ನಡಿಗರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಸರ್. ಮುಂದೆ ಈ ಗಡ್ಡ ಏನಕ್ಕೆ ಟ್ರಿಮ್ ಆಗಿದೆ ಅಂತ ಹೇಳ್ತಾರೆ, ಹೊಸದೊಂದು ಅನೌನ್ಸ್ಮೆಂಟ್ ಟೈಮ್ ಬಂದಾಗ ಹೇಳ್ತೀನಿ. ಅನೌನ್ಸ್ಮೆಂಟ್ ಆಗುತ್ತೆ. ಶುಭವಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಆತ್ಮೀಯ ಕನ್ನಡಿಗರೇ, ಇಂಥ ಒಬ್ಬ ಕಲಾವಿದನಿಗೆ, ಇಂಥ ಒಬ್ಬ ಹಸಿರು ಕಲಾವಿದನಿಗೆ ನಿಮ್ಮ ಆಶೀರ್ವಾದ ಅಗತ್ಯ. ಮತ್ತೆ ಇದೇ ರೀತಿಯ ಪ್ರಯತ್ನ ಜೊತೆ ಮತ್ತೆ ಬರ್ತೀನಿ. ನಿಮ್ಮ ಆಶೀರ್ವಾದವು ನನಗೆ ಅಗತ್ಯ.